ಕರ್ತನ ಒಂದು ಆಲಯದಲ್ಲಿ ಬಂದು ಆರಾಧನೆ ಮಾಡ್ತಾ ಇದ್ದೀರಲ್ಲ, ನೀವು ಧನ್ಯರು ನಿಜವಾಗಿ. ಯಾಕಂದ್ರೆ ಕರ್ತನನ್ನು ಆಶ್ರಯಿಸ್ಬೇಕು ನಾವು. ಅನುಕೂಲತೆ ಇದ್ದ ಸಮಯದಲ್ಲಿ ಎಲ್ಲ ಸಹಾಯ ಬರ್ತಾವ ಪ್ರಿಯರೇ. ಅನುಕೂಲತೆ ಇಲ್ಲದಂತ ಸ್ಥಿತಿಯಲ್ಲಿ ನಾವು ದೇವರಿಗೆ ಮಹಿಮೆ ಪಡಿಸ್ಬೇಕು. ಇದೇ ಒಂದು ಉತ್ತಮ ನಿಮ್ಮ ಜೀವಿತದಲ್ಲಿ. ಇವತ್ತು ನೀವು ಏನು ಬೇಡ್ತೀರಿ ದೇವರು ನಿಮಗೆ ಕೊಡ್ತಾನೆ. 100% ನಿಮಗೆ ಕೊಡ್ತಾನೆ ದೇವರು. ನೀವು ಯಾವ ವಿಷಯ ಆಲೋಚನೆ ಮಾಡಿ ದೇವ್ರಿಗೆ ಕೇಳ್ತೀರಿ, ಕೇಳ್ರಿ, ಗೊತ್ತ ದೇವ್ರು ನಿಮ್ಮನ್ನು ಕೊಡ್ತಾನೆ 100%. ಪರಿಶುದ್ಧಾತ್ಮ ದೇವರೇ, ನಿಮಗೆ ಮಾತ್ರ ಮಹಿಮೆ ಆಗ್ಲಿಯಪ್ಪ, ನಿಮಗೆ ಮಾತ್ರ ಘನತೆವಾಗ್ಲಿ ಕರ್ತಾನೆ. ನಿನ್ನ ಮಕ್ಕಳೊಂದು ಪ್ರಾರ್ಥನೆ ಕೇಳಪ್ಪ. ನಿನಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ದೇವ. ದೃಢವಾಗಿ ನಂಬಿಕೆ ವಿಶ್ವಾಸ ಇಟ್ಟು ಬೇಡ್ರಿ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡ್ತೇವೆ ಕರ್ತಾನೆ. ನಿನ್ನ ಮಕ್ಕಳು ಬೇಡುವ ಗುರಿ ಕೂಡಪ್ಪ ಕರ್ತಾನೆ. ಥ್ಯಾಂಕ್ ಯು ಜೀಸಸ್. ದೇವ ನಿನ್ನ ಮಹಿಮೆ ಆಗ್ಲಿ ಕರ್ತಾನೆ. ಅದ್ಭುತ ಮಾಡು ಕರ್ತಾನೆ. ನಮ್ಮ ಚರ್ಚಿಗೆ ಸಹಾಯ ಬೇಕು. ಯಾವ ಸಹಾಯ ಬೇಕಂದ್ರೆ ತಗಡ ಬೇಕು ಮತ್ತು ಮ್ಯಾಲ ಪೈಪ್ಗಳು ಬೇಕು ಪ್ರಿಯರೇ. ಈ ವಿಷಯ ನಾವು ಪ್ರಾರ್ಥನೆ ಮಾಡೋರು ಎಲ್ಲರೂ ಒಟ್ಟಾಗಿ ಸೇರಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ರಿ. ಯಾರು ಮೌನ ಹೋಗಿರ್ಬೇಡ್ರಿ. ದೇವರು ನಮಗೆ ಬೇಗನೆ ನಿನ್ನ ಸಹಾಯಕ್ಕಾಗ ನಾವು ಎದುರು ನೋಡ್ತಾ ಇದ್ದೀವಪ್ಪ. ನಮಗೆ 100% ಆ ತಗಡಗಳು ಬೇಕಪ್ಪ ಕರ್ತಾನೆ. ಮತ್ತು ಇದಕ್ಕೆ ಪೈಪ್ ಬೇಕು, ಇದಕ್ಕೆ ಕೆಲಸ ಮಾಡ್ತಕ್ಕಂಥವ್ರು ಬೇಕಪ್ಪ ದೇವ್ರೆ. ಈ ವಿಷಯದಲ್ಲಿ ನಮ್ಮನ್ನು ಸಹಾಯ ಮಾಡೋಯ್ಯ ದೇವ. ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೀವಪ್ಪ ದೇವರೇ. ನೀನು ಮೌನವಾಗಿರ್ಬೇಡಪ್ಪ ಕರ್ತಾನೆ. ನಮಗೊಂದೇ ಕಷ್ಟಪ್ಪ ಏನಂದ್ರೆ ಈ ಆಲಯ ರೆಡಿ ಆಗ್ಬೇಕಪ್ಪ ಕರ್ತಾನೆ. ಮೊದಲನೇದಾಗಿ ಇದ್ರ ವಿಷಯವಾಗಿ ನಾವು ಚಿಂತಿಸಿದೇವಪ್ಪ ಕರ್ತಾನೆ. ಯಾರ್ಯಾರ ಒಳಗ ನೀ ಮನಸ್ಸಿನಲ್ಲಿ ಕಾರ್ಯ ಮಾಡ್ತಿ ಕರ್ತಾನೆ, ಅವರೆಲ್ಲರೂ ಬೇಗನೆ ಕೊಡುವಾಗ ನೀ ಸಹಾಯ ಮಾಡಪ್ಪ ಕರ್ತಾನೆ. ನಾವು ಸಭೆಯಾಗಿ ನಾವು ಪ್ರಾರ್ಥಿಸ್ತಿದ್ದೇವಪ್ಪ ಕರ್ತಾನೆ. ಗ್ಲೋರಿ 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 ಗ್ಲೋರಿ. ಪ್ರಾರ್ಥಿಸಿ. ಯಾರು ಮೌನ, ಸ್ವಲ್ಪ ಹೊತ್ತಿಗೆ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನಮಗೆಲ್ಲ, ನಮಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನಮಗೆಲ್ಲ, ನಮಗ್ಯಾವ ಭಯವಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ಎಲ್ಲ, ನಮಗ್ಯಾವ ಭಯವಿಲ್ಲ. ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನಮಗ್ಯಾವ ಭಯವಿಲ್ಲ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ. ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ. ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ಎಲ್ಲ, ನಮಗ್ಯಾವ ಭಯವಿಲ್ಲ.
ನನ್ನ ಜೊತೆಗಾರನೇ ಇಮ್ಮಾನುವೇಲನೇ, ಓ ಕೃಪಾ ಪೂರ್ಣನೇ, ಮನ ಮರಗುವಾತನೇ, ಕಾರನೇ ಇಮ್ಮಾನುವೇಲನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನಮಗೆಲ್ಲ, ನಮಗ್ಯಾವ ಭಯವಿಲ್ಲ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೆ ನಮಗೆಲ್ಲ, ನಮಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನಮಗ್ಯಾವ ಭಯವಿಲ್ಲ. ಹೌದೇಸಪ್ಪ, ನಿನ್ನ ಹೊರತು ನಮಗೆ ದೇವರು ಯಾರೂ ಇಲ್ಲ. ನೀನಿರುವಾಗ ನಮಗೆ ಯಾವ ಭಯವಿಲ್ಲಪ್ಪ ಕರ್ತನೆ. ಈ ದಿನ ಇಷ್ಟೊಂದು ಮಳೆ, ಇಷ್ಟೊಂದು ಸಮಸ್ಯೆ ಇದ್ದರೂ ಕೂಡ ಕರ್ತನೆ, ಈ ನೀರಿನಲ್ಲೇ ಕುಳಿತು ಈ ರೀತಿ ನಮ್ಮನ್ನು ಆರಾಧನೆ ಮಾಡುವ ಹಾಗೆ ನಮ್ಮನ್ನು ಸಹಾಯ ಮಾಡಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಯಾಕಂದರೆ ಒಂದು ದಿನ ಬರುತ್ತದೆ ಮನುಷ್ಯರಿಗೆ, ಅದು ಸಂಕಟವಾಗಿರ್ತಕ್ಕಂಥ ದಿನ, ಅದು ಶೋಧನೆಗೆ ಒಳಗಾಗಿರ್ತಕ್ಕಂಥ ದಿನ. ಅದರಲ್ಲಿ ಯಾರು ಕೊನೆವರೆಗ ತಾಳ್ಮೆ ಉಳ್ಳವರಾಗಿರ್ತಾರೋ ಅವರಿಗೆ ಜೀವ ಎಂಬ ಜಯಮಾಲ್ಯವನ್ನು ಕೊಡ್ತಕ್ಕಂಥನಾಗಿದ್ದೀಯಪ್ಪ. ಇದು ಒಂದು ನಮಗೆ ಶೋಧನೆನೇ ಕರ್ತನೆ. ಈ ದಿನ ನಮ್ಮ ಜೀವಿತದಲ್ಲೊಂದು ಪರೀಕ್ಷೆನೇ ಅಪ್ಪ. ಈ ರೀತಿ ವಾತಾವರಣ ಇದ್ರೆ ನನ್ನ ಮಕ್ಕಳು ನಿಮ್ಮನ್ನು ಆರಾಧಿಸ್ತಾರೋ ಇಲ್ಲೋ ಎಂಬುದಾಗ ಒಂದು ಉದ್ದೇಶ ಅಪ್ಪ ಕರ್ತನೆ. ಆದರೆ ನೀನು ನಮ್ಮನ್ನು ಪ್ರೀತಿ ಮಾಡಿ ಈಗ ನಿನ್ನ ಸನ್ನಿಧಿಯಲ್ಲಿ ಆರಾಧಿಸುವ ಹಾಗೆ ನಿನ್ನ ಮಕ್ಕಳಿಗೆ ನಮಗೆಲ್ಲರಿಗೂ ನೀನು ಸಹಾಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ದೇವರೇ, ನಾವು ತಗಡಕ್ಕಾಗಿ ಪೈಪ್ಗಳಿಗಾಗಿ ಕೆಲಸ ಮಾಡ್ತಕ್ಕಂಥ ವಿಷಯದಲ್ಲಿ ನಿನ್ನ ಸಹಾಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವಪ್ಪ ಏಸಯ್ಯ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಮಕ್ಕಳು ಯಾರಾದರೂ ಕಾಯಿಲೆಗಳಿಂದ, ರೋಗ ವ್ಯಾಧಿಗಳಿಂದ ಬಂದಿಂಥವ್ರು ಇದ್ದರು ದೇವರೇ, ನಿಮ್ಮ ಗಾಯವುಳ್ಳ ಹಸ್ತ ಅವ್ರ ಮೇಲೆ ಚಾಚು ಏಸಪ್ಪ. ಅವ್ರಿಗೆ ಮುಟ್ಟಿ ಸಂಪೂರ್ಣವಾಗಿ ಮನಪೂರ್ವಕವಾಗಿ ಸ್ವಸ್ಥತೆ ಕೊಟ್ಟು ಬಿಡುಗಡೆ ಕೊಟ್ಟು ಒಳ್ಳೆ ಆರೋಗ್ಯ ಕೊಡಪ್ಪ ಕರ್ತನೆ. ಯಾಕಂದರೆ ಎಷ್ಟೊಂದು ಮಳೆ ಗಾಳಿ ಇದ್ದರೂ ಕೂಡ ಕರ್ತನೆ, ಅವರು ಅದಕ್ಕೆ ಚಿಂತಿಸಲದೆ ನಾನು ದೇವರ ಆಲಯಕ್ಕೆ ಹೋದಾಗ ನನಗೆ ಅದ್ಭುತ ಮಾಡ್ತೇನೆ ಎಂಬುದಾಗಿ ಒಂದು ನಂಬಿಕೆ ಇಟ್ಟು ಬಂದಿದ್ದಾರಪ್ಪ ಕರ್ತನೆ. ಅವ್ರು ಯಾರು ಖಾಲಿ ಕೈಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಕರ್ತನೆ. ಇವತ್ತು ಎಷ್ಟು ಜನರಪ್ಪ ಕರ್ತನೆ ನಂಬಿಕೆ ವಿಶ್ವಾಸ ಇಟ್ಟಿನ ಆಲಯದಲ್ಲಿ ಬಂದಿದ್ದಾರೋ ಅವ್ರು ಯಾರು ಖಾಲಿ ಕೈ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಒಂದು ಅದ್ಭುತ ನೋಡುವಾಗೆ, ಒಂದು ಅದ್ಭುತ ಕಾಣುವಾಗೆ, ಒಂದು ಸೂಚಕ ಕಾರ್ಯ ಕೈಯಲ್ಲಿ ಹಿಡ್ಕೊಂಡು ಮನೆಗೆ ಹೋಗುವಾಗ ನೀವು ಸಹಕರಿಸಪ್ಪ ಕರ್ತನೆ. ಅದು ಸದಾ ಕಾಲಕ್ಕೆ ಇರ್ಬೇಕಂತದ್ದಾಗಿರ್ಬೇಕಪ್ಪ ಕರ್ತನೆ. ಅಂತ ಒಂದು ನೀ ಕೊಡಪ್ಪ ಕರ್ತನೆ. ಮಾಡಲಂತ ಅದ್ಭುತ ನೀ ಮಾಡು ಕರ್ತನೆ. ಯಾರು ಬೇಡರು ಕರ್ತನೆ, ಅವರು ಕಡಿಮೆ ಬೇಡಿರೋದು ಕರ್ತನೆ, ಅವ್ರು ಕಡಿಮೆ ಬೇಡದು ಕೂಡ ಹೆಚ್ಚಿಂಡಿದಿರೋರು ಕೊಟ್ಟನೆ ಆಶೀರ್ವಾದಿಸ್ತಾರೆ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಾ ಕರ್ತನೆ. ನಿನಗೆ ಮಹಿಮೆ ಆಗುವ ರೀತಿಯಲ್ಲಪ್ಪ ಕರ್ತನೆ. ಹಲ್ಲೆಲೂಯ ದೇವ, ಉತ್ತಮ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಆರಾಧನೆ ಮಾಡುವಾಗೆ ನಮ್ಮನ್ನು ಸಹಾಯ ಮಾಡಿದೆ, ಪ್ರಾರ್ಥನೆ ಮಾಡುವಾಗ ನಮ್ಮನ್ನು ಸಹಾಯ ಮಾಡಿದೆ. ಇಂಥ ಒಂದು ಮಳೆ ಇದ್ದಂಥ ಸ್ಥಳದಲ್ಲಿ ಕೂಡ, ಇಂಥ ಒಂದು ವಾತಾವರಣ ಅನುಕೂಲತೆ ಇಲ್ಲದಂಥ ಸ್ಥಿತಿಯಲ್ಲಿ ಕೂಡ ನಮ್ಮನ್ನು ಸ್ತುತಿಸುವಾಗೇನೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿನ್ನ ನಾವು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವಪ್ಪ. ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವರೇ ಹೇಳ್ತಕ್ಕಂಥ ನಾನು ಬಲಹೀನನು ಜ್ಞಾನಾಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ತುಂಬಿಸಪ್ಪ. ವಾಕ್ಯೊಳಗೆ ಏಸಪ್ಪ ನೀನ ಮೊದಲು ಮಾತಾಡಿ, ನನ್ನ ಬಾಯಿ ತುಟಿ ನಾಲ್ಕು ಹಿಡಿದು ಮಾತಾಡಪ್ಪ. ಪವಿತ್ರ ಆತ್ಮದಲ್ಲಿ ನಮ್ಗೆ ಸಹಾಯ ಮಾಡಿ ನಮ್ಮೆಲ್ಲರಿಗೆ ಮಾತಾಡ್ತೀನಿ ಅಂತ ನಾವು ಪ್ರಾರ್ಥಿಸ್ತೇವೆ. ನೀ ಆಡುವುದಾದರೆ ನೀನು ಬರುವರೆ ನಾವು ಸಿದ್ಧವಾಗಿಲ್ಲ, ಅವಕಾಶ ಇದಪ್ಪ ಏಸಯ್ಯ. ಅದಕ್ಕೆ ನೀವು ಮಾತಾಡ್ರಿ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ಪ್ರಾಣ, ಶರೀರ ಹಸ್ತಗೊಪ್ಪಿಸ್ಕೊಡ್ತೇವಪ್ಪ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮಗೆ ಮಾತಾಡ್ತೀರಿ ಎಂಬುದಾಗಿ ನಜರೇತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ರಕ್ಷಕ. ಆಮೇನ್, ಆಮೇನ್,
ಆಮೇನ್. ಜೋರಾಗಿ ಚಪ್ಪಳೆ ಬರ್ಬೇಕು, ಹಳ್ಳಗ್ ಬೇಡ. ನೇರವಾಗಿ ಆಶೀರ್ವದಿಸಲಿ. ಯಾಕಂದ್ರೆ ಈ ದಿನ ಬೆಲೆಯುಳ್ಳ ದಿನ ಮತ್ತು ಉತ್ತಮವಾಗಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥದ್ದು ದಿನ. ಇದು ನಾವು ಕರ್ತನಿಂದ ಪಡ್ಕೊಂಡಿದ್ದೆವು ಪ್ರೇರೆ. ಯಾರಿಂದ? ಹಲ್ಲೆಲೂಯಾ. ಯಾರಿಂದ ನಾವು ಪಡೆದುಕೊಂಡಿದ್ದೆವು? ಕರ್ತನಿಂದ ನಾವು ಪಡೆದುಕೊಂಡಿದ್ದೆವು. ಅದಕ್ಕೆ ಈ ದಿನ ಉತ್ತಮವಾಗಿರ್ತಕ್ಕಂಥದ್ದು ಒಂದು ಸ್ವಲ್ಪೊಟ್ಟಿಗೆ ನಾನು ನಿಮ್ಗೆ ಅದ್ಭುತವಾಗಿ ಒಂದು ಸಂದೇಶ, ಅದರ ರಹಸ್ಯ ಕುರಿತವಾಗಿ ನಾನು ತಿಳಿಸುವುದಕ್ಕಾಗಿ ನಾನು ಸಿದ್ಧನಾಗಿದ್ದೆ. ಆದರೆ ಮನುಷ್ಯರಿಗೆ ನೋಡುವಾಗ ಅನೇಕ ಒಂದು ಶೋಧನೆಗಳು ಬರ್ತಾವ, ಅನೇಕ ಒಂದು ಕಷ್ಟಕರ ಜೀವಿತ ಮಾನವರದಾಗ ಇರ್ತದೆ. ಆದರೆ ಮಾನವರಿಗಿಲ್ಲದೆ ಇನ್ನೂ ಕೆಲವೊಂದು ಪಕ್ಷಿ ಪ್ರಾಣಿ ಕೂಡ ಕಷ್ಟಗಳು ಬರ್ತಾವೆ ಪ್ರಿಯರೇ. ಆದರೆ ನಾವು ಮಾನವರು ಸಭೆ ಕೇಳ್ಕೊತೇವು, ಸೇವಕರಿಗೆ ಹೇಳ್ಕೊತೇವು, ದೇವರಿಗೆ ನಾವು ಹೇಳ್ತೇವೆ, ಅಕ್ಕಪಕ್ಕದ ಮನೆದವ್ರಿಗೆ ಹೇಳ್ತೇವೆ, ತಾಯಿ ತಂದೆ ಅಕ್ಕ ತಂಗಿ ಅಣ್ಣ ತಮ್ಮರು ಬಂಧು ಬಳೋದ್ರೆ ಹೇಳ್ತೇವೆ, ವೈದ್ಯರಿಗೆ ನಾವು ಸಂಪರ್ಕ ಮಾಡ್ತೇವೆ. ನಮ್ಮ ಪರಿಸ್ಥಿತಿ ಇದೆ, ನಮಗೆ ಈ ಥರ ರೋಗಗಳು ಎಂಬುದಾಗಿ, ಈ ಥರ ನಮ್ಮ ಕಷ್ಟ ಇದೆ ಎಂಬುದಾಗಿ ಅನೇಕ ಜನ ಹೇಳುತ್ತಾ ನಾವೊಂದು ಅದ್ಭುತ ನೋಡುವುದಕ್ಕಾಗಿ ನಾವು ಪ್ರಯತ್ನ ಪಡ್ತೇವೆ ಪ್ರಿಯರೇ. ಆದರೆ ಒಂದು ಪಕ್ಷಿ ಇಷ್ಟು ಅದ್ಭುತವಾಗಿ ಅದೊಂದು ತನ್ನ ಸಂರಕ್ಷಣೆಗಾಗಿ ಅದೇನು ಮಾಡುತ್ತಂದ್ರೆ ಅದಕ್ಕೊಂದು ದಾಹ ಇತ್ತು. ಏನು ದಾಹ? ನೀರಿನ ಒಂದು ದಾಹ ಅದಕ್ಕಿತ್ತು. ಕಾಲ ಅನುಕೂಲತೆ ಅದಕ್ಕೆ ಸಮಯ ಇದ್ದಿಲ್ಲ. ಆದರೆ ಒಂದು ಅದ್ಭುತವಾಗಿರ್ತಕ್ಕಂಥ ಅದೊಂದು ಟೆಕ್ನಿಕ್ ಅದೊಂದು ಬಳಸ್ಕೊಂಡು ನೀರು ಸೇವನೆ ಮಾಡ್ಯದ. ಹೇಗೆ ನೀರು ಸೇವನೆ ಮಾಡಿದೆ ಅಂದರೆ, ಯಾರೋ ಒಬ್ಬರು ಮನೆ ಕಟ್ಟಿರ್ತಕ್ಕಂಥ ಈ ಸ್ಥಳದಲ್ಲಿ ಅವ್ರು ಕುಂತ್ಕೊಂಡು ಏನು ಮಾಡ್ಯಾರ ಅಂದರೆ ಒಂದು ಸ್ವಲ್ಪ ಹೊಟ್ಟಿಗಿರ್ತಕ್ಕಂಥದ್ದು ಏನು ಮಾಡ್ಯಾರ, ಒಂದು ನೀರಿನೊಂದು ಗ್ಲಾಸ್ ಇಟ್ಟರೆ ಇಷ್ಟು ದೊಡ್ಡದವ್ರು, 1 ಲೀಟರ್ ಬಾಟಲ್ಸ್ ಇಟ್ಟರವರು. ಆ 1 ಲೀಟರ್ ಬಾಟಲ್ನಲ್ಲಿ ಅದು ಏನು ಮಾಡುತ್ತಂದ್ರೆ ನೀರು ಸ್ಪಷ್ಟವಾಗಿ ಅದು ಸೇವನೆ ಮಾಡೋದಕ್ಕಾಗಿ ಪ್ರಯತ್ನ ಬೀಳ್ತದೆ. ಆದರೆ ನೀರೇನವ ಅದು ಕೆಳಗವ ಪ್ರಿಯರೇ. ನೀರು ಆಲ್ಮೋಸ್ಟ್ ಕೆಳಗವ. ನೀರು ಕೆಳಗಿದಿನ ಕಾರಣ ಅದಕ್ಕೆ ಸೇವನೆ ಮಾಡ್ಲಿಕ್ಕೆ ಆಗ್ಲತ್ತಿಲ್ಲ. ಆದರೆ ಸೇವನೆ ಮಾಡ್ಲಿಕ್ಕೆ ಆಗಲ್ಲಂತ ಈ ಪರಿಸ್ಥಿತಿಯಲ್ಲಿ ಅದು ಒಂದು ಟೆಕ್ನಿಕ್ ಆಲೋಚನೆ ಮಾಡ್ಯದ. ಏನು ಆಲೋಚನೆ ಮಾಡಿದೆ ಅಂದರೆ ಅದು ಇಷ್ಟಿಷ್ಟು ದಪ್ಪಾಗಿರ್ತಕ್ಕಂಥ ಕಲ್ಲುಗಳು ಹಾಕೊಂಡ್ಬರ್ತದೆ ಪ್ರೇರಿ. ಅದು ಎಷ್ಟು ದಪ್ಪಾಗಿರ್ತಕ್ಕಂಥದ್ದು? ಇಷ್ಟಿಷ್ಟು ದಪ್ಪಾಗಿರ್ತಕ್ಕಂಥ ಕಲ್ಲುಗಳು ಹಾಯ್ಕೊಂಡು ಬಂದು ಒಂದು ಕಲ್ಲು ಆ ನೀರಿನ ಗ್ಲಾಸ್ನಲ್ಲಿ ಹಾಕಿದಾಗ ಸ್ವಲ್ಪ ನೀರೇನು ಬರ್ತಾವ? ಮ್ಯಾಕ್ ಬರ್ತಾವ, ಕೆಳಗಿರ್ತಾವ? ಏನು ಬರ್ತಾವ? ನೀರು ಸ್ವಲ್ಪ ಮ್ಯಾಕ್ ಬರ್ತಾವ. ಮ್ಯಾಲ್ಕ್ ಬಂದಾಗ ಎಷ್ಟು ನೀರು ಅದಕ್ಕೆ ಸೇವನೆ ಮಾಡ್ಲಿಕ್ಕೆ ಆಗ್ಲತ್ತೋ ಸಿಗ್ಲತ್ತದೋ ಅಷ್ಟು ನೀರನ್ನು ಸೇವನೆ ಮಾಡ್ಯದ. ಇನ್ನೂ ದಾಹದ ಮತ್ತೇನು ಮಾಡ್ದ, ಕೆಲವೊಂದು ಕಲ್ಲುಗಳನ್ನು ಬಾರೀಕ್ ಇರ್ತಕ್ಕಂಥ ಕಲ್ಲುಗಳನ್ನು ಆಯ್ದುಕೊಂಡು ತಗೊಂಡ್ಬಂದು ಅದು ಫುಲ್ ಮಾಡಿ ಅದರೊಳಗೆ ಬರ್ತಕ್ಕಂಥ ನೀರು ಎಷ್ಟು ಮ್ಯಾಲ್ ಬಂದವ ಅಷ್ಟು ನೀರೆಲ್ಲ ಸೇವನೆ ಮಾಡಿ ತನ್ನ ದಾಹವನ್ನೇನು ಮಾಡ್ಯದ ತೀರಿಸ್ಕೊಂಡದು ಪ್ರಿಯರೇ. ಇವತ್ತು ಆ ಒಂದು ಪಕ್ಷಿ ಬಲ್ಲಿ ನಾವು ನೋಡಿದಾಗ ಅದ್ರ ಒಳಗಿರ್ತಕ್ಕಂಥ ಒಂದು ಆಸಕ್ತಿ ಅಷ್ಟದ. ಎಂಥ ಒಂದು ಆಸಕ್ತಿ ಅಂದರೆ ನೀರಿನ ದಾಹ ಅದ, ನಾನು ಕುಡಿಲಕ್ಕೆ ನೀರಿಲ್ಲ ಎಂಬುದಾಗ ಅದು ಆಲೋಚನೆ ಮಾಡಿಲ್ಲ. ನಾನು ಸೇವನೆ ಮಾಡುವುದಕ್ಕಾಗಿ ಇದು ಇಲ್ಲ ಎಂಬುದಾಗ ಅದು ಆಲೋಚನೆ ಮಾಡಿಲ್ಲ. ಒಂದು ಗ್ಲಾಸ್ ಕಾಣಿಸಿದ, ಗ್ಲಾಸ್ದಾಗ ಸ್ವಲ್ಪ ನೀರು ಕಾಣ್ಯವ, ಆದರೆ ಅದು ಕುಡಿಲಕ್ಕೆ ಆಗಲತ್ತಿಲ್ಲ. ಕೆಳಗೆ ಮುಖ ಹಾಕಿ ಲಾಸ್ಟ್ ಫೈನಲ್ ಒಂದು ಆಲೋಚನೆ ಮಾಡ್ಕೊಂಡಿದ, ನನಗೆ ನೀರು ಬೇಕು, ಆದರೆ ನಾನು ಸೇವನೆ ಮಾಡುವುದಕ್ಕಾಗಿ ಇದು ಹೇಗೆ ಸೇವನೆ ಮಾಡಲಿ ಎಂಬುದಾಗ ಆಲೋಚನೆ ಮಾಡಿ ಸ್ವಲ್ಪ ಇಷ್ಟು ದಪ್ಪ ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಆ ಗ್ಲಾಸ್ನಲ್ಲಿ ಹಾಕಿದಾಗ ಆ ನೀರೆಲ್ಲ ಮ್ಯಾಕ್ ಬರ್ತಾ ಇರ್ತಾವ. ನೀರು ಮ್ಯಾಕ್ ಬರುವಾಗ ಸ್ವಲ್ಪ ಸೇವನೆ ಮಾಡಿ ದಾಹ ತೀರಿಸ್ಕೊಂಡದ್ದು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಮನುಷ್ಯನು ಜೀವಿತ ಕೂಡ ಅಷ್ಟೇ. ಒಂದು ಪಕ್ಷಿಗೆ ದೇವರು ನಿರ್ಮಾಣ ಮಾಡ್ಯಾನ, ಒಂದು ಪಕ್ಷಿಗೆ ದೇವರು ನಿರ್ಮಾಣ ಮಾಡಿ ಅದಕ್ಕೊಂದು ಜ್ಞಾನ ಕೊಟ್ಟನ. ಅದು ಹೇಗೆ ಆಹಾರ ಬೇಕು, ಹೇಗೆ ನಾವು ಸಂಪಾದನೆ ಮಾಡ್ಕೋಬೇಕು, ಹೇಗೆ ನೀರು ಸೇವನೆ ಮಾಡ್ಬೇಕೆಂಬುದಾಗಿ ಅದಕ್ಕೊಂದು ಜ್ಞಾನ ಕೊಟ್ಟನ. ಮಾನವರಾಗಿರ್ತಕ್ಕಂಥ ನಿಮ್ಗೆ ನನಗೂ ಕೂಡ ಒಂದು ಜ್ಞಾನ ಕೊಟ್ಟನ ಪ್ರಿಯರೇ. ದಾಹ ಇದ್ದಾಗ, ಕಷ್ಟ ಇದ್ದಾಗ, ಶ್ರಮೆಗಳಿದ್ದಾಗ, ಸಂಕಟಗಳಿದ್ದಾಗ ನಾವು ಹೇಗೆ ನಮ್ಮ ಜೀವನ ಗಾಡಿಗಳನ್ನು ನಾವು ಮುಂದಕ್ಕೆ ಸಾಗಿಕೊಂಡು ಹೋಗಬೇಕು, ಹೇಗೆ ನಮ್ಮ ಸಂಸಾರವನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕೆಂಬುದಾಗಿ ಒಂದು ಜ್ಞಾನ ಕೊಟ್ಟನ ದೇವ್ರು ನಿಮ್ಗೆ. ಕೆಲವರು ಬಳಸ್ಲತ್ತೀರಿ, ಕೆಲವರು ಅದೇನು ಮಾಡ್ತೀರಿ, ಬಳಸ್ಲತ್ತಿಲ್ಲ. ಕೆಲವರು ಉಪಯೋಗ ಮಾಡ್ಕೊಳತ್ತೀರಿ, ಕೆಲವ್ರಿಗೆ ಉಪಯೋಗ ಆಗಲತ್ತಿಲ್ಲ ಅದು. ಆದರೆ ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ಜ್ಞಾನ ನಿಮಗೆ ಅದು ಬೆಲೆ ಉಳ್ಳದ, ಅದು ಕಡಿಮೆ ಆಗಿರ್ತಕ್ಕಂಥ ಜ್ಞಾನ ಇಲ್ಲ. ಒಂದು ಪಕ್ಷಿಗೆ ದೇವರು ಅಷ್ಟು ಜ್ಞಾನವನ್ನು ಕೊಟ್ಟು ಉಪಯೋಗ ಮಾಡ್ಯಾನಂದ್ರೆ ಮಾನವರಾಗಿರ್ತಕ್ಕಂಥ ನಿನಗ ಆ ಪಕ್ಷಿಗಿನ ಹೆಚ್ಚಿನವರಾಗಿದ್ದೇವೆ ನಮ್ಮನ್ನು ಮಾರ್ಪಡಿಸನ್ ಪ್ರೇಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಪ್ಪಲಿ ದೇವ್ರಿಗೆ ಮಹಿಮೆ ಆಗಲಿ. ದೇವ್ರು ಮಾಡಿರ್ತಕ್ಕಂಥ ಒಂದು ಅದ್ಭುತ ಇಷ್ಟೊಂದು ಭಯಂಕರ ಅದ್ಭುತದ ಯಾವಾಗಲೂ ಹೇಳ್ತಾ ಬೈಬಲ್ನಲ್ಲಿ ಹೆಣ್ಣು ಮಕ್ಕಳ ಒಂದು ಪಾತ್ರೆ ಬಹಳಷ್ಟು ಒಂದು ದೊಡ್ಡ ಪಾತ್ರೆ ಅದ ಸತ್ಯವೇದದಲ್ಲಿ. ಆದರೆ ಆ ಪಾತ್ರೆವಾಗಿರ್ತಕ್ಕಂಥ ನೀವು ಅದು ಬೆಲೆ ಉಳ್ಳದೆಂಬುದಾಗಿ ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಒಂದು ಪಕ್ಷಿ ಅದು ಉಪಯೋಗ ಮಾಡ್ಕೊಳ್ಳೋದು ನಾವು ಬೆಲೆ ಉಳ್ಳದೆಂಬುದಾಗಿ. ಒಂದು ಹೆಣ್ಮಕ್ಕಳಾಗಿರ್ತಕ್ಕಂಥ ನೀವು ಬೈಬಲ್ನಲ್ಲಿ ಇಷ್ಟೊಂದು ದೊಡ್ಡ ಪಾತ್ರೆ ನಿಮ್ದದ, ಅಷ್ಟು ದೊಡ್ಡ ಪಾತ್ರೆ ಅದ, ನೀವು ಬೆಲೆ ಉಳ್ಳದೆಂಬುದಾಗಿ ನೀವು ಉಪಯೋಗ ಮಾಡಿಕೊಂಡಾಗ ಅದು ನಿನಗೆ ಉಪಯೋಗ ಆಯ್ತದ ಪ್ರೇಯರೇ. ಅದಕ್ಕೆ ನೋಡ್ರಲ್ಲಿ ಯೆಹೋಶುವ 15ನೇ ಅಧ್ಯಾಯ ಅದರ 16, 17, 18 ವಚನ. ಅವನು ಕ್ರಿಯತ್ ಸೇಫೆರನು ಹಿಡಿದುಕೊಳ್ಳುವವನಿಗೆ ನನ್ನ ಮಗಳಾದ ಅಕ್ಷ ಎಂಬಕೆಯನ್ನು ಮದುವೆ ಮಾಡಿ ಕೊಡುತ್ತೇನೆ ಅಂದನು.
ಕೆನೇಜನ ಮಗನು ಕಾಲೇಬನ ತಮ್ಮನೂ ಆದ ಒತ್ನೀಯೇಲನು ಅದನ್ನು ತೆಗೆದುಕೊಳ್ಳಲು ಅವನಿಗೆ ತನ್ನ ಮಗಳಾದ ಅಕ್ಷ ಎಂಬಾಕೆಯನ್ನು ಮದುವೆ ಮಾಡಿ ಕೊಟ್ಟನು. ಆಕೆಯು ಬರುತ್ತಿರುವಾಗ ತನ್ನ ತಂದೆಯ ಹತ್ತಿರ ಭೂಮಿಯನ್ನು ಕೇಳಬೇಕೆಂದು ಗಂಡನನ್ನು ಪ್ರೇರೇಪಿಸಿ ತಾನು ಕತ್ತೆ ಮೇಲಿಂದ ಇಳಿದು ಕಾಲೇಬನು ನಿನಗೇನು ಬೇಕೆಂದು ಆಕೆಯನ್ನು ಕೇಳಲು ಆಕೆಯು ನನಗೊಂದು ದಾನ ಮಾಡಬೇಕು ಅಂತ ಪ್ರೇರೆ. ಏನು ಕೇಳ್ತಾಳ ಆಕೆಯಲ್ಲಿ? ಯಾರು ಕೇಳ್ತಾವ? ಕಾಲೇಬನ ಮಗಳು. ಆಕಿನ ಹೆಸರು ಅಕ್ಷ. ಅಂದರೆ ಸುಂದರವಾಗಿರ್ತಕ್ಕಂಥ ಒಂದು ಹೆಸರು. ಅಂದ್ರೆ ಆ ಹೆಸರಿಗೆ ಅರ್ಥ ಏನಂದ್ರೆ ಸುಂದರ ಮತ್ತು ದೇವರ ಒಂದು ಆಶೀರ್ವಾದ. ಏನದ ಹೆಸರಿನ ಅರ್ಥ? ಸುಂದರ ಮತ್ತು ದೇವರ ಒಂದು ಆಶೀರ್ವಾದ. ಆಕಿನ ಹೆಸರಿನ ಅರ್ಥ ಎರಡು ವಿಧವಾಗಿ ದೇವರ ಆಕೆಗೆ ಆಶೀರ್ವಾದ ಮಾಡ್ಯಾನ. ಒಂದು ಆಶೀರ್ವಾದ ಮಾಡ್ಯಾನ, ಆಕೆಗೆ ಸುಂದರ ಎಂಬುದ ಕೂಡ ದೇವರು ನಿರ್ಮಾಣ ಮಾಡ್ಯಾನ ಪ್ರಿಯರೇ. ಸತ್ಯವೇದದಲ್ಲಿ ಈ ಅಕ್ಷಯ ಎಂಬಕ್ಕಿನ ಹೆಸರು ಇಲ್ಲ ನೋಡ್ತೇವೆ. ಆಕೆ ಕಾಲೇಬನ ಮಗಳು. ಆದರೆ ಕಾಲೇಬನ ಮಗಳು ಜೀವಿತದಲ್ಲಿ ಬಂದಾಗ ಆಕೆ ಒಂದು ತನ್ನ ಜೀವಿತವನ್ನು ಕಟ್ಟಿಕೊಂಡಳ. ಅನೇಕ ಆತ್ಮಗಳನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಆಕೆ ಪ್ರಯತ್ನ ಪಡ್ತಾಳ ಪ್ರಿಯರೇ. ಅಲ್ಲಿ ಕಾಲೇಬನ್ ಒಂದು ಸೆರ್ತಿಟ್ಟನ, ಏನು ಒಂದು ಕಮಿಟ್ಮೆಂಟ್ ಮಾಡಿಟ್ಟನಂದ್ರೆ ಯಾರು ಆ ಎರಡು ದೇಶಗಳನ್ನು ಗೆದ್ದಿತಾರೋ ಅಥವಾ ಜನರ ಮೇಲೆ ಒಂದು ಯುದ್ಧವನ್ನು ಆಡಿ ಗೆದ್ದುಕೊಂಡು ಬರ್ತಾರೋ ಅವರಿಗೆ ನನ್ನ ಮಗಳು ಕೊಟ್ಟು ನಾ ಮದುವೆ ಮಾಡ್ತಾ ಅಂತೇಳಿ ಸ್ಪಷ್ಟವಾಗಿ ಕಾಲೇಬನ್ ಒಂದು ತೀರ್ಮಾನ ಮಾಡ್ಯಾನ. ಇವತ್ತು ಅನೇಕ ಕುಟುಂಬದಲ್ಲಿ ಹೆಣ್ಮಕ್ಕಳಾಗಿರ್ತಕ್ಕಂಥ ನಿಮ್ಮ ತಂದೆ ಎಷ್ಟು ಒಂದು ತೀರ್ಮಾನ ಮಾಡಿಟ್ಟನ ಪ್ರಿಯರೇ. ಎಷ್ಟೋ ಒಂದು ಆಸೆ ಇಟ್ಟನ, ಒಂದು ಗುರಿ ನಿಮ್ಮ ಮೇಲೆ ಇಟ್ಟನ. ಆ ಗುರಿ ಏನಿಟ್ಟನಂದ್ರೆ ನನ್ನ ಮಗಳು ಬರಣೆ ಯಾರೈತೆ ಒಂದು ಅದ್ಭುತವಾಗಿ ದುಡಿದು ಸಂಪಾದನೆ ಮಾಡಿ ಅಥವಾ ದುಡಿತಕ್ಕಂಥ ವ್ಯಕ್ತಿಗಳಾಗಿರ್ತಾರೋ ಅಂಥವ್ರಿಗೆ ಕೊಟ್ಟು ಮದುವೆ ಮಾಡ್ಬೇಕೆಂಬುದಾಗಿ ನಿಮ್ಮ ತಂದೆ ನಿಮ್ಮ ಮೇಲೆ ಎಷ್ಟೊಂದು ಆಸೆ ಇಟ್ಟನ. ಆದರೆ ಕೆಲವೊಬ್ಬರು ಆ ಆಸೆಯನ್ನು ನೆರವೇರಿಸ್ಯಾರ, ಕೆಲವೊಬ್ಬರು ಆಸೆಗೆ ನಿರಾಶೆ ಮಾಡ್ಯಾರ ಪ್ರಿಯರೇ. ಯಾಕಂದರೆ ಸುಂದರವಾಗಿರ್ತಕ್ಕಂಥ ನೀವು ಮತ್ತು ಒಂದು ದೇವರಿಂದ ಆಶೀರ್ವಾದ ಪಡ್ಕೊಂಡಿರ್ತಕ್ಕಂಥ ನೀವು ದೇವರ ಚಿತ್ತದಂತೆ ಅಥವಾ ತಂದೆ ಒಂದು ಚಿತ್ತದಂತೆ ನೀವು ನಡಿಬೋದಕ್ಕೆ ಪ್ರಯತ್ನ ಪಟ್ಟವಾಗ ಅದ್ಭುತವಾಗಿ ನಡೀತೀರಿ. ನಿಮ್ಮ ಕುಟುಂಬ, ನಿಮ್ಮ ಸಂಸಾರ ಕಟ್ಟಲ್ಪಡ್ತದೆ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಕಾಲೇಬನ ಆಲೋಚನೆ ಮಾಡತ್ತಾನ. ಏನಂತ ಆಲೋಚನೆ ಮಾಡತ್ತಾನಂದ್ರೆ ನನ್ನ ಮಗಳಿಗೆ ಇವನೇನ ಕೊಟ್ಟಿದ್ದಲ್ಲ, ಮದುವೆ ಮಾಡಿಕೊಟ್ಟ, ಆದರೆ ಇವನು ಬಂದು ನನ್ನ ಕೇಳ್ತಾನೇನೋ ಎಂಬ ಉದ್ದೇಶ ಕಾಲೇಬನ ಇಟ್ಕೊಂಡನ. ಆದರೆ ಅಲ್ಲಿ ಅವ ಕೇಳುವುದಕ್ಕಿಂತ ಮುಂಚಿತವಾಗಿ ಅಕ್ಷಯ ಎಂಬಾಕಿ ಒಂದು ತನ್ನ ಮಗಳಲ್ಲ, ಆ ಮಗಳೇನು ಮಾಡ್ತಾಳೆ ಸ್ಪಷ್ಟವಾಗಿ ತಂದೆಗೆ ನಾನು ಭೂಮಿ ಕೊಡಪ್ಪ ಅಂತ ಹೇಳ್ತಾಳೆ ಪ್ರಿಯರೇ. ಎಂತೆಂಥ ಭೂಮಿ ಕೇಳ್ತಾಳೆ ಅಂದರೆ ಸುಮ್ಮನೆ ಸಾಧಾರಣವಾಗಿರ್ತಕ್ಕಂಥ ಭೂಮಿ ಕೇಳತ್ತಿಲ್ಲ ಆಕಿ. ಒಂದು ನೀರಿನಲ್ಲಿ ಬೆಳೀತಕ್ಕಂಥ ಒಂದು ಭೂಮಿ, ಒಂದು ಅದ್ಭುತವಾಗಿ ದಾನ ದೌಷ್ಯಗಳು ಉತ್ಪತ್ತವಾಗಿರ್ತಕ್ಕಂಥ ಒಂದು ಭೂಮಿ ಏನು ಮಾಡತ್ತಾಳ ಆಕಿ ಕೇಳತ್ತಾಳ ಪ್ರಿಯರೇ. ಇವತ್ತು ನಾನು ನಿಮಗೊಂದು ಸತ್ಯವಾಗಿ ಹೇಳ್ತೆ, ನಿಮಗೆ ಏನು ಅವಶ್ಯಕತೆ ಅದ ನಿಮ್ಮ ತಂದೆಗೆ ಗೊತ್ತದ ಪ್ರಿಯರೇ, ನಿಮ್ಮ ತಾಯಿಗೆ ಗೊತ್ತದ ಮತ್ತು ದೇವ್ರಿಗೆ ಕೂಡ ಗೊತ್ತದ ನಿಮಗೇನು ಅವಶ್ಯಕತೆ ಇದೆ ಎಂಬುದಾಗಿ. ಇವತ್ತು ಏನು ಅವಶ್ಯಕತೆ ಅದ ಅದು ನಾವು ಕೇಳಲು, ಏನು ಅವಶ್ಯಕತೆ ಇಲ್ಲವೋ ಅದು ನಿಮ್ಮ ತಾಯಿ ಬಲ್ಲಿ ನಿಮ್ಮ ತಂದೆ ಬಲ್ಲಿ ನೀವು ಕೇಳ್ತಕ್ಕಂಥರಾಗಿರ್ತಾರೆ ಪ್ರಿಯರೇ. ಏನು ಬೇಕೋ ನಿಮಗೆ 100% ಅದು ಗೊತ್ತಿದ್ದ ಕಾರಣ ಅದು ನಿಮಗೆ ಕೇಳುವಾಗ ದೇವರು ಸಹಾಯ ಮಾಡಿ ಅದ್ಭುತವಾಗಿ ನಿಮ್ಮನ್ನು ಒದಗಿಸ್ಕೊಡ್ತಾನೆ ಪ್ರಿಯರೇ. ನನ್ನ ಮಗಳಿಗಿದು ಬೇಕು, ನನ್ನ ಮಗನಿಗಿದು ಬೇಕೆಂಬುದಾಗಿ ಗೊತ್ತದ. ಆದರೆ ಆಕೆ ಅಕ್ಷಯ ಎಂಬಕ್ಕೇನು ಕೇಳ್ತಾಳೆ ಅಂದರೆ ಬೆಳ್ಳಿ ಬಂಗಾರ ಕೇಳಿಲ್ಲ, ವಸ್ತ್ರ ವೈದ್ಯರುಗಳು ಕೇಳಿಲ್ಲ, ಆಕೆಗೆ ಇನ್ನೂ ಬೇಕಾಗಿರ್ತಕ್ಕಂಥದ್ದು ರಥಗಳು ಬೇಕಾಗಿದ್ದು ಕೇಳಿಲ್ಲ, ಆಕೆಗೊಂದು ಮನೆ ಬೇಕಾಗಿತ್ತು ಕೇಳಿಲ್ಲ, ಆಕೆಗಿರ್ಲಾಕ ಅನೇಕ ಒಂದು ಪ್ಲೇಸ್ಗಳು ಬೇಕಾಗಿದ್ದು ಕೇಳಿಲ್ಲ. ಆದರೆ ಜೀವನ ಉಪಾಧಿಗಾಗಿ ಆಕೆಗೆ ಬೇಕಿರ್ತಕ್ಕಂಥದ್ದು ಕೇಳ ಪ್ರೇರ. ಅದ್ಭುತವಾಗಿ ಬೆಳೀತಕ್ಕಂಥ ಬುಗ್ಗೆಗಳಿಗೆ ಸಂಬಂಧಪಟ್ಟ ಹೊಲವು ನನಗೆ ಕೊಡಪ್ಪ ಎಂಬುದಾಗಿ ಕೇಳ್ತಾಳೆ ಪ್ರೇರೆಯಲ್ಲಿ. 19 ವಚನ ಹೋದ್ರ ಸರ್ತಿ, ಆಕೆಯು ನನಗೊಂದು ದಾನ ಕೊಡಬೇಕು, ನನ್ನನ್ನು ಬೆಗ್ಗಾಡಿಗೆ ಕೊಟ್ಟು ಬಿಟ್ಟಿಯಲ್ಲ, ಬುಗ್ಗೆಗಳಿರುವ ಸ್ಥಳವನ್ನು ನನಗೆ ಕೊಡು ಅಂದಳು. ಆಗ ಅವನು ಆಕೆಗೆ ಮೇಲಣ ಮತ್ತು ಕೆಳಗಣ ಬುಗ್ಗೆಗಳನ್ನು ಕೊಟ್ಟನು. ಒಂದೇ ಕೇಳಾಕಿ ಬುಗ್ಗೆಗಳಿರ್ತಕ್ಕಂಥ ಸ್ಥಳವನ್ನು ಹೊಲಗಳನ್ನು ಕೊಡಪ್ಪ ಅಂತ ಕೇಳಿದಾಗ ಒಂದೇ ಕೇಳ. ಆದರೆ ತಂದೆ ಈ 2 ಜಾಗದ ಪ್ಲೇಸ್ ಕೊಟ್ಟನು ಪ್ರಿಯರೇ. ಮ್ಯಾಲಿರ್ತಕ್ಕಂಥ ಸ್ಥಳ ಕೂಡ ಕೊಟ್ಟನ, ಹೊಲಗಳು ಬೆಳೀತಕ್ಕಂಥದ್ದು, ಕೆಳಗಿರ್ತಕ್ಕಂಥ ಸ್ಥಳಗಳು ಕೂಡ ಏನು ಮಾಡ್ಯಾನ ಕೊಟ್ಟನು ಪ್ರಿಯರೇ. ಅಂದ್ರೆ ಆಕೆಗೆ ಏನು ಬೇಕಾಗಿತ್ತು ದೇವ್ರಿಗೆ ಗೊತ್ತದ. ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಬೇಡಿನ ಕಾರಣ ಅವ ಏನು ಆಲೋಚನೆ ಮಾಡಿಲ್ಲ. ಮಗಳೇ ನನ್ನಲ್ಲಿ ಅದ, ಇದನ್ನು ತೆಗೆದುಕೋ ಎಂಬುದಾಗಿ ಸ್ಪಷ್ಟವಾಗಿ ಏನು ಮಾಡ್ಯಾನ ಕಾಲೇಬನು ಕೊಟ್ಟನು ಪ್ರಿಯರೇ. ಆದರೆ ಇಲ್ಲಿ ನೋಡ್ತೇವೆ ಈ ಒತ್ನಿಯೇಲನ ಜೀವಿತ ಕೂಡ ಇಷ್ಟೊಂದು ಅದ್ಭುತ ಅದ, ಇಷ್ಟೊಂದು ರಹಸ್ಯ ಅದ, ಇಷ್ಟೊಂದು ಅದ್ಭುತವಾಗಿ ಬೆಳೀತಕ್ಕಂಥ ಆ ವ್ಯಕ್ತಿ ಒತ್ನಿಯೇಲನ ಪ್ರೇರೆ. ಅಂದರೆ ಆ ಪ್ರೇರಣಲ್ಲಿ ಯೌನಸ್ಥನ ಆತನು.
ಇವತ್ತು ನೋಡ್ತೇವೆ ಅನೇಕ ಒಂದು ಯೌವನಸ್ಥರು ಮೈಗಳರಾಗಿ ಜೀವನ ಮಾಡ್ತಕ್ಕಂಥವ್ರಾಗಿದ್ದೀರಿ. 100% ಇದ್ರಿ. ಯಾಕಂದ್ರೆ ಮೈಗಳರಿಗೆ ಏನು ಬೇಡಿದ್ರು ಕೂಡ ಅವ್ರಿಗೆ ಸಿಗ್ಲಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಸಿಗ್ತದೋ ಗೊತ್ತದನ್ನ ಕಷ್ಟಪಡ್ತಕ್ಕಂಥವ್ರಿಗೆ, ಪ್ರಯಾಸ ಪಡ್ತಕ್ಕಂಥ ಒಂದು ವ್ಯಕ್ತಿ ಸಿಗ್ತದೆ ಪ್ರೇಯರೇ. ಅವ ಎರಡು ದೇಶದ ಜನರಿಗೆ ಏನು ಮಾಡಿದ ಸ್ಪಷ್ಟವಾಗಿ ಸೋಲಿಸ್ಯಾನ. ಒತ್ನಿಯಲ್ಲೂ ಒಂದು ಸ್ವಲ್ಪ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಎರಡು ದೇಶದಾಗಿರ್ತಕ್ಕಂಥ ಜನರನ್ನು ಸೋಲಿಸಿ ಆ ಜನರನ್ನು ಸ್ವಾಧೀನ ಮಾಡಿಕೊಂಡು ಏನು ಮಾಡ್ಯಾನ, ಒತ್ನಿಯಲ್ಲೂ ಸ್ಪಷ್ಟವಾಗಿ ಬಂದನ್ ಪ್ರೇರೆ. ಯೌವನಸ್ಥನ ಆತನು ಒಂದು ಹೋರಾಟದಲ್ಲಿ ಒಂದು ಗುರಿಯಿಟ್ಟು ಓಡಿರ್ತಕ್ಕಂಥ ಒಂದು ವ್ಯಕ್ತಿ, ಒಂದು ಹೋರಾಟ ಮಾಡುವುದಕ್ಕಾಗಿ ಸಿದ್ಧವಾಗಿದ್ದು ಮುಂದಕ್ಕೆ ಓಡಿರ್ತಕ್ಕಂಥ ಒಂದು ವ್ಯಕ್ತಿ ಒತ್ನಿಯಲ್ಲೂ ಪ್ರೇರೆ. ಆದರೆ ಅಕ್ಷಯ ಎಂಬಕ್ಕಿಗೆ ಅನ್ಸ್ಪೆಕ್ಟೆಡ್ ನೋಡ್ರಿ, ಅವ್ರ ತಂದೆ ಒಂದು ಷರತ್ತಿಟ್ಟನ, ಆ ಷರತ್ತಿನ ಮುಖಾಂತರವಾಗಿ ನೀವು ಒತ್ನಿಯಲ್ಲೂ ಆಕೆಗೆ ಪಡೆದುಕೊಂಡ ಪ್ರೇಯರೇ. ಏನು ದೇವರ ಆಸೆ ಇತ್ತು, ದೇವರ ಉದ್ದೇಶ ಇತ್ತು ಅದು. ಅಂದರೆ ಇದರ ವಿಷಯದಾಗ ನಾ ಎಚ್ಚರಿಸ್ತಕ್ಕಂಥ ಏನಂದರೆ, ದೇವರಲ್ಲಿ ಯಾರು ಆಸಕ್ತಿ ಉಳ್ಳವರಾಗಿ ನೀವು ಇರ್ತೀರಿ, ದೇವರಲ್ಲಿ ಯಾರು ಆಸಕ್ತಿ ಉಳ್ಳವರಾಗಿ ನೀವು ಬೆಳಿತೀರಿ, ಬಲ ಹೊಂತೀರಿ, ದುಡಿತೀರಲ್ಲ, ನಿಮಗೆ ದೇವರು 100% ಪ್ರತಿಫಲ ಕೊಟ್ಟನು ಪ್ರೇಯರೇ. ನಿಮಗಿರ್ತಕ್ಕಂಥ ಹೆಂಡತಿ ಕೂಡ ಸುಂದರವಾಗಿರ್ತಕ್ಕಂಥ ಹೆಂಡತಿ ಕೊಡ್ತಾನ. ಆಕಿನ ಮನಸ್ಸು ಮನೋಭಾವನೆಗಳೆಲ್ಲ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮನಸ್ಸಾಗಿರ್ತದ. ಅಂಥ ಒಂದು ಹೆಣ್ಮಗಳನ್ನು ಯೌವನಸ್ಥರಿಗೆ ಗೊತ್ತು ನೀವು ದುಡಿತಕ್ಕಂಥವ್ರಾಗಿದ್ದೀರಂದ್ರೆ ದೇವ್ರು ನಿಮ್ಗೆ ಅಂಥ ಒಂದು ಪ್ರತಿಫಲ ಕೊಡ್ತಾನೆ ಪ್ರೇಯರೇ. ಆಕೆ ಕೂಡ ಮಾಮೂಲಿ ಇಲ್ಲ, ಸಾಧಾರಣ ವ್ಯಕ್ತಿ ಇಲ್ಲ. ಆಕೆಗೆ ದೇವರು ಆಲ್ರೆಡಿ ಆಶೀರ್ವಾದ ಮಾಡ್ಯಾನ. ಆಕಿನ ಹೆಸರು ನೋಡಿದಾಗ ಆಕೆಗೆ ಆಶೀರ್ವಾದ, ದೇವರು ಆಕೆಗೆ ಆಶೀರ್ವಾದ ಮಾಡಿರುವಾಗ ಆಶೀರ್ವಾದ ಯಾರು ಕದ್ದುಕೊಳ್ಳೋಕೆ ಅವಕಾಶ ಚಾನ್ಸಸ್ ಇಲ್ಲ ಪ್ರೇಯರೇ. ನಾ ಸತ್ಯ ಹೇಳ್ತೆ, ನೀವು ದೇವರಿಗೆ ಒಳಗಾಗಿರ್ರಿ, ಸೈತನನ್ನು ಎದುರಿಸ್ರಿ ಪ್ರೇಯರೇ. ಯಾವಾಗ ಸೈತನನ್ನು ಎದುರಿಸ್ರಿ, ಆ ಸೈತನ ನಿಮ್ಮನ್ನು ಬಿಟ್ಟು ಓಡ್ತಾನ, ಆ ಸೈತನ ನಿಮ್ಮನ್ನು ಒಳಗಿರ್ಲಕ್ಕೆ ಅವಕಾಶ ಇಲ್ಲ. ಆ ಸೈತನ ಒಂದು ಬಲವನ್ನು ದೇವರು ಏನು ಮಾಡ್ತಾನ, ಮುರಿತಾನ ಪ್ರೇಯರೇ. ಯೌವನಸ್ಥರೇ, ನೀವು ಸಿದ್ಧವಾಗಿರ್ಬೇಕು ಸ್ಪಷ್ಟವಾಗಿ. ನೀನು ಸಿದ್ಧವಾಗಿಲ್ಲ ಅಂದ್ರೆ ಓಟ ಮೇಲೆ ನೀವು ಹೊಂತಿ ಪ್ರೇಯರೇ, ಸಿದ್ಧವಾಗಿದ್ದೆ ಅಂದ್ರೆ ಜಯವನ್ನು ಹೊಂತಿ ಪ್ರೇಯರೇ. ಒತ್ನಿಯಲ್ಲೂ ಕಡಿಮೆ ವಯಸ್ಸಿನಲ್ಲಿ ಒಂದು ದೇವರಿಗೆ ಅನುನ್ನತೆ ಐಕ್ಯತೆ ಉಳ್ಳವನಾಗನ. ಮತ್ತು ನೋಡ್ತೇವೆ ಅಕ್ಷಯ ಎಂಬಕ್ಕೂ ಕೂಡ ಒಂದು ಯೌವನಸ್ಥಳ, ಅಂತ ಒಂದು ಯೌವನಸ್ಥಳಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ ಏನೇನೋ ಆಸೆ ಇರ್ತಾವ. ಆದರೆ ಆ ಅಕ್ಷಯ ಎಂಬಕ್ಕೆ ಯೌವನಸ್ಥಳು ತಂದೆ ಒಂದು ಆಸೆ ನೆರವೇರಿಸೋಳ ಪ್ರೇಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಏನು ನೆರವೇರಿಸೋಳಾಕಿ? ತಂದೆಯ ಒಂದು ಆಸೆಯನ್ನು ನೆರವೇರಿಸೋಳ. ತಂದೆ ಒಂದು ಮಾಡಿರ್ತಕ್ಕಂಥ ಒಂದು ಕಮಿಟ್ಮೆಂಟ್, ಒಂದು ಪ್ರತಿಜ್ಞೆ ಆಕೆ ಮುರಿದಿಲ್ಲ ಪ್ರೇಯರೇ. ಇವತ್ತಿನ ಮಕ್ಕಳು ತಂದೆ ಮಾಡಿರ್ತಕ್ಕಂಥ ಕಮಿಟ್ಮೆಂಟನ್ನು ನೀವು ಮುರಿದಾಕ್ತಿರ್ ಪ್ರೇಯರ್ ಸ್ಪಷ್ಟವಾಗಿ. ಯಾಕಂದರೆ ದೇವರಲ್ಲಿ ನೀವು ಆಶೀರ್ವಾದ ಹೊಂದಿದವರಲ್ಲ, ದೇವರಿಗೆ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಜನ ಏನು ಮಾಡ್ತಾರ, ತಂದೆ ಒಂದು ಆಶೀರ್ವಾದ ಮುರಿತಾರೆ ಪ್ರೇಯರೇ. ಮಕ್ಕಳೇ, ನೀವು ತಾಯಿಯಲ್ಲಿ ತಂದೆಯಲ್ಲಿ ಎಷ್ಟೊಂದು ಭಯಭಕ್ತಿ ಉಳ್ಳವರಾಗಿರ್ತೀರಿ ನೋಡ್ರಿ, ಅಷ್ಟು ನೀವು ಸಭೆದಲ್ಲಿ ಕೂಡ ಭಯಭಕ್ತಿ ಉಳ್ಳವರಾಗಿರ್ತೀರಿ. ಸಭೆಯಲ್ಲಿ ಎಷ್ಟು ಭಯಭಕ್ತಿ ಉಳ್ಳವರಾಗಿರ್ತೀರಿ, ದೇವರಲ್ಲಿ ಅಷ್ಟು ಭಯಭಕ್ತಿ ಉಳ್ಳವರಾಗಿರ್ತೀರಿ. ದೇವರು ನಿಮ್ಮ ಹೃದಯವನ್ನು ನೋಡಿ, ನಿಮ್ಮ ಒಳಗಿರ್ತಕ್ಕಂಥ ಸಮಸ್ಯೆ ಶೋಧನೆ ಕೇಳಿದ್ರು ಕೂಡ ಪರೀಕ್ಷಿಸಿ ದೇವರು ಏನು ಮಾಡ್ತಾರೆ, ತೆಗೆದು ಅದ್ಭುತ ಒಂದು ಪಾತ್ರರಾಗಿ ದೇವರು ನಿಮ್ಮನ್ನು ಮಾರ್ಪಡಿಸ್ತಾನೆ ಪ್ರೇಯರೇ. ಈ ಅಕ್ಷಯ ಎಂಬಕ್ಕೆ ಈ 2-3 ಜಗಲೇ ನೋಡ್ತೇವೆ. ಆದರೆ ಈಗಿನ ಜೀವಿತ ಅದ್ಭುತವಾಗಿರ್ತಕ್ಕಂಥ ಒಂದು ಜೀವಿತ, ತಾನೇ ಒಂದು ಸ್ವಂತಾಗಿ ನಿಂತು ತನ್ನ ಕುಟುಂಬವನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಜೀವಿತ. ಯಾವಾಗ ತನ್ನ ಸ್ವಂತಾಗಿ ಕುಟುಂಬವನ್ನು ಕಟ್ಟಿಕೊಳ್ಳುತ್ತಾಳೋ ತನ್ನ ಯಜಮಾನನು ಕೂಡ ಅದ್ಭುತ ಒಂದು ಪಾತ್ರನಾಗಿ ಬೆಳೆಯುತ್ತಾನೆ. ನ್ಯಾಯಸ್ಥಾಪಕರು 3ನೇ ಅಧ್ಯಾಯ 8, 9, 10 ವಚನ. ಆದದರಿಂದ ಆತನು ಇಸ್ರಾಯೇಲರ ಮೇಲೆ ಕೋಪಗೊಂಡು ಅವರನ್ನು 2 ನದಿಗಳ ಮಧ್ಯದಲ್ಲಿರುವ ಅರಾಮ್ ರಾಜ್ಯದ ಅರಸನಾದ ಕೂಷನ್ ರಿಷಾಯ್ತ್ ಇಮ್ ಎಂಬವನಿಗೆ ಮಾರಿಬಿಟ್ಟನು. ಅವರು 8 ವರ್ಷಗಳವರೆಗೆ ಅವನಿಗೆ ದಾಸರಾಗಿದ್ದರು. ಇಸ್ರಾಯೇಲರು ಯೆಹೋವನಿಗೆ ಮೊರೆ ಇಟ್ಟಾಗ ಆತನು ಅವರನ್ನು ಬಿಡಿಸುವುದಕ್ಕೋಸ್ಕರ ರಕ್ಷಕನನ್ನು ಎಬ್ಬಿಸಿದನು. ಕಾಲೇಬ ತಮ್ಮನು ಕೆನೆಜನ ಮಗನೂ ಆದ ಒತ್ನಿಯೇಲನೇ ಆ ರಕ್ಷಕನು. ಹಲ್ಲೆಲೂಯ, ಹಲ್ಲೆಲೂಯ. ಯಾರ ರಕ್ಷಕನಂತ? ಕಾಲೇಬನ ತಮ್ಮನು ಮಗನಾದ ಒತ್ನಿಯೇಲನೇ ಆ ರಕ್ಷಕನು. ಯಾಕ ಆ ರಕ್ಷಕನಿಗೆ ಅಭಿಷೇಕಂದ್ರೆ 7ನೇ ವಚನ ನೋಡ್ತೇವೆ. ಇಸ್ರಾಯೇಲ್ ಜನರು ಬಾಳ್ ಮತ್ತು ಆಶೇರ್ ಎಂಬ ದೇವತೆಗಳನ್ನು ಅವ್ರ ಪೂಜೆ ಪರಸ್ಕಣ ಮಾಡ್ತಕ್ಕಂಥರಾಗಿದ್ದರು. ಇಸ್ರಾಯೇಲ್ ಜನರ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿದಾಗ ಆ ಇಸ್ರಾಯೇಲ್ ಜನರು ಮಾಡ್ಯಾರ, ದೇವರೊಂದು ಅದ್ಭುತಕ ತಿರಸ್ಕಾರ ಮಾಡ್ಯಾರ ಪ್ರೇಯರೇ. ಅವರು ತಿರಸ್ಕಾರ ಮಾಡಿದ ಕಾರಣನೇ, ದೇವರಿಗೆ ವಿರುದ್ಧವಾಗಿ ನಡೆದಿನ ಕಾರಣನೇ ಅವ್ರ ಜೀವಿತದಲ್ಲಿ ಆ ಘಟನೆಯನ್ನು ಅನುಭವಿಸ್ಬೇಕಾಗದ ಪ್ರೇಯರೇ. ಇವತ್ತು ಎಷ್ಟೋ ಜನರು ನಾವು ನೋಡ್ತೇವೆ, ಒಂದು ಕಡೆ ದೇವರಲ್ಲಿ ಭಯಭಕ್ತಿ ಇರ್ತದ, ಇನ್ನೊಂದು ಕಡೆ ಸೈತಾನನ ಮನೆ ಮೇಲೆ ಕೂಡ ಭಯಭಕ್ತಿ ಇರ್ತದೆ ಪ್ರೇಯರೇ.
ಇಲ್ಲಿ ಅರ್ಧ ಜೀವ, ಅಲ್ಲಿ ಅರ್ಧ ಜೀವ. ಮನದ ಕುಟುಂಬಕ್ಕೆ ನಾವು ಪ್ರೇರಣೆ ಮಾಡ್ಲಿಕ್ಕೆ ಕರೆದಾರ ಮರಣಂತ ಸ್ಥಿತಿ ಅಲ್ಲ, ಆ ತಾಯಿ ಎದುರ್ಕೊಳತ್ತಾಳ. ಆದರೆ ಒಬ್ಬರು ಮನ್ಯಾಗ ಪ್ರೇಯರ್ ಮಾಡಿಸ್ಲತ್ತಾರ, ಇನ್ನೊಬ್ಬರು ಸಾಯಿಬನ ಮೇಲೆ ಹೋಗ್ಯಾರಂತ ಪ್ರೇಯರೇ. ಇಲ್ಲಿ ಹೋಗ್ಯಾರ. ಈ ಎರಡು ಜಾಗಲಿ ಪ್ರಾರ್ಥನೆ ನಡೆದ ಅವ್ರದ್ದು. ಎಲ್ಲಿ? ಒಂದು ಸೈತಾನನ ಬಳಿ ಪ್ರಾರ್ಥನೆ ವಿಜ್ಞಾಪನೆ ನಡೆದದ, ಒಂದು ದೇವರ ಸೇವಕರಲ್ಲಿ ಕೂಡ ಪ್ರಾರ್ಥನೆ ವಿಜ್ಞಾಪನೆ ನಡೆದ ಪ್ರೇಯರೇ. ನಾ ಅಂದ ಅವ್ರಿಗೆ, ಮತ್ತು ಆ ಸಾಯಿಬ್ಯ ನಿಮಗೆ ಬೇಕಾಗಿತ್ತು ಅಂತಂದ್ರೆ ಮತ್ತು ಸೇವಕರಾಗಿರ್ತಕ್ಕಂಥ ನಮಗೆ ಯಾಕೆ ಹಿಂಬಲಿಸ್ರಿ ಅಂದ್ರೆ ಇಬ್ಬರು ಬೇಕು ಸರ್ ಅಂತ. ಯಾರು ಬೇಕು? ಹಲ್ಲೆಲೂಯಾ. ಇವತ್ತು ಎಷ್ಟು ಜನರು ಈ ಥರವಾಗಿಲ್ಲ. ಮನೆಗೆ ಭಕ್ತಿ ಹೊರ ಉತ್ತರದ ನಿರ್ಶಕ್ತಿ ಎಷ್ಟು ಜನ ಒಳಗಿಲ್ಲ. ಆದರೆ ನಿಮ್ಮ ಜೀವನದಲ್ಲಿ ಒಂದು ಅಳವಡಿಸ್ಕೊಂಡಿರಬೇಕು. ಈ ಇಸ್ರಾಯೇಲ್ ಜನರು ಅನ್ಯ ದೇವರುಗಳನ್ನು ಪೂಜಿಸಿದ ಕಾರಣ ಅವರಿಗೆ 8 ವರ್ಷ ಕಷ್ಟಕ್ಕೆ ದೇವರ ಉಪಶನ ಪ್ರೇಯರೆ. ಎದಕ್ಕೊಪ್ಪಶನ? ಹಲ್ಲೆಲೂಯಾ. ಎದಕ್ಕೊಪ್ಪಶನ? ಕಷ್ಟಕ್ಕೊಪ್ಪಶನ ಪ್ರೇಯರೆ. ಇವತ್ತು ಎಷ್ಟು ಜನರು ಕುಟುಂಬದಲ್ಲಿ ನಿಂಬೆಕಾಯಿ ಕಟ್ ಮಾಡ್ತಕ್ಕಂಥದ್ದಿಲ್ಲ. ನಿಂಬೆಕಾಯಿ ಆ ಸಾಹಿಬಗಳು ಕೊಟ್ಟಿರ್ತಕ್ಕಂಥ ನಿಂಬೆಕಾಯಿ ತಂದು ಎಷ್ಟು ಜನರು ಮಾಡ್ಬೇಕಿಲ್ಲಂದ್ರೆ ಮಾಡ್ದಾಗ, ಅಲ್ಮರಿ ಇಕ್ಕಿದ್ರೆ ಅಲ್ಮರಿದಾಗ, ಸುಟ್ಕೇಸ್ದಾಗ ಸುಟ್ಕೇಸ್ದಾಗ, ಟೊಂಕಿ ಕಟ್ಕೋತಾರ, ಕೊಳ್ಳ ಹಾಕೋತಾರ. ಎಲ್ಲೆಲ್ಲಿ ಏನೇನು ಮಾಡಂತ ಇಕ್ರಂದ್ರೆ ಆ ಥರವೆಲ್ಲ ಮಾಡ್ತಾರೆ ಬೇರೆ. ಕೆಲವೊಬ್ರು ಹೇಳ್ತಾರ ಸ್ನಾನ ಮಾಡತ್ತಾರ, ನಿಂಬೆಕಾಯಿ ಆ ನೀರಿನ ಒಳಗೆ 5 ಸಾರಿ ಎದ್ದಿ ಆ ನಿಂಬೆ ರಸವನ್ನು ಹಿಂಡುಕೊಂಡು ನೀವು ಸ್ನಾನ ಮಾಡಿದ್ರಿ ಅಂದ್ರೆ ನಿಮ್ದೆಲ್ಲ ಖತಮ್ ಆಗೋಯ್ತದ. ಏನು ಖತಮ್ ಆಗೋಯ್ತದ? ಎಲ್ಲ ಶುದ್ಧ ಆಗೋಯ್ತದ. ನಿಮ್ಮ ಶರೀರ ಶುದ್ಧ ಆಗೋಯ್ತದ. ನಿಮ್ಗಿರ್ತಕ್ಕಂಥ ಕಾಯಿಲೆ ರೋಗ ಆ ನಿಂಬೆ ರಸದಿಂದ ಸ್ನಾನ ಮಾಡಿಕೊಂಡಿದ್ರ ನಿಮ್ಮ ಕಾಯಿಲೆ ರೋಗ ಹೋಗ್ಲಕ್ಕೆ ಅವಕಾಶ ಇದೆ. ಶಾಪಗ್ರಸ್ತರ ಪ್ರಿಯರೇ, ಇಲ್ಲಿ ಒತ್ನೀಲನ ಮುಖಾಂತರ ಇಸ್ರಾಯೇಲ್ ಜನರನ್ನು ದೇವರೇನು ಮಾಡ್ತಾನ? ಹೊರಗೆ ತೆಗೆದುಕೊಂಡು ಉಂಟಾನ ಪ್ರಿಯರೇ. ಹೇಗೆ ತೆಗೆದುಕೊಂಡಂದ್ರೆ ಅವ್ರು ಮಾಡಿರ್ತಕ್ಕಂಥ ಅಪರಾಧ, ಅವ್ರು ಮಾಡಿರ್ತಕ್ಕಂಥ ದ್ರೋಹ ಅದು ಹೆಚ್ಚಾಗಿದ್ದ ಕಾರಣ ಅವರಿಗೆ 8 ವರ್ಷ ಶಿಕ್ಷೆ ಉಪಶನ ಪ್ರಿಯರೇ. ಎಷ್ಟು ವರ್ಷ ಉಪಶನ? 8 ವರ್ಷ. ಇವತ್ತು ಅನೇಕ ಜನರು ಆಲಯದಲ್ಲಿ ಬಂದು ನಂಬಿ ದೀಕ್ಷೆ ಸ್ನಾನ ಹೊಂದಿ ಅಯ್ಯೋ ದೇವರೇ ಎಂಬುದಾಗಿ ಆಕಾಶ ಕಡೆ ಕೈಗಳೆದ್ದು ಪಶ್ಚಾತ್ತಾಪಟ್ಟು ಕಣ್ಣೀರು ಸುರಿಸಿ ಎದೆ ಬಡ್ಕೊಂಡು ಕ್ಷಮಿಸ್ದೇವ್ರೆ ಅಂತೇಳಿ ಪ್ರಾರ್ಥನೆ ಮಾಡಿ ದೇಹ ರಕ್ತ ಸೇವನೆ ಮಾಡಿ ಮನೆಗೆ ನಡೆದಿರಿ. ಮನೆ ಹೋದ ತಕ್ಷಣ ಮತ್ತೆ ನಡೆದದ? ಹಲ್ಲೆಲೂಯಾ. ಮನೆ ಹೋದ ತಕ್ಷಣ ಮತ್ತೆ ನಡೆದದ? ಇನ್ನೊಂದು ಶಕ್ತಿಗೆ ನೀವು ಹಿಂಬಾಲಿಸ್ತಕ್ಕಂಥವ್ರಾಗಿದ್ದೀರಿ. ದೇವರ ಶಕ್ತಿ ನಿಮ್ಮ ಜೊತೆ ಇರ್ಲಕ್ಕೆ ಅವಕಾಶ ಚಾನ್ಸಸ್ ಇರ್ಲತ್ತಿಲ್ಲ. ಶಾಪಗ್ರಸ್ತರಾಗಿನ ಕಾರಣ ನಿಮ್ಮ ಕುಟುಂಬದಲ್ಲಿ ಕಷ್ಟಗಳು ಉಂಟಾವು, ನಿಮ್ಮ ಮನೆಯಲ್ಲಿ ಶೋಧನೆಗಳು ಉಂಟಾವು, ನಿಮ್ಮ ವ್ಯಾಪಾರ ಬಿಸ್ನೆಸ್ನಲ್ಲಿ ಏನಾಗ್ಲತ್ತದ? ಇಂಪ್ರೂವ್ಮೆಂಟ್ ಅಭಿವೃದ್ಧಿ ಇರತ್ತಿಲ್ಲ. ಯಜಮಾನನು ಅಥವಾ ಮನೇಲಿ 4-5 ಮಂದಿ ಸಂಪಾದನೆ ಮಾಡ್ತಕ್ಕಂಥವ್ರಾಗಿದ್ದೀರಿ. ಮನೆಯಲ್ಲಿ ಬಂದ ತಕ್ಷಣ ರ್ಯಾಷನ್ ಪಾನಿ ಇರ್ಲತ್ತಿಲ್ಲ. ಹೊರಗ ನೀವು ಎಷ್ಟು ಗಳಿಸ್ಕೊಂಡು ಬಂದರೂ ಕೂಡ ಮನೆಯಲ್ಲಿ ಅನ್ನ ಪಾನ ಮೇಲೆ ಬರ್ಕತ್ತಿರ್ಲತ್ತಿಲ್ಲ. ಯಾಕೆ ಬರ್ಕತ್ತಿರ್ಲತ್ತಿಲ್ಲ? ಇದು ಒಂದು ಕೂಡ ಶೋಧನೆ, ಇದು ಕೂಡ ನಿಮಗೆ ಬರ್ತಕ್ಕಂಥ ಒಂದು ಕಷ್ಟನೇ. ಆದರೆ ನನ್ನ ಸೋದರ, ನೀನು ಇಂಥ ಸ್ಥಿತಿಯಿಂದ ನೀನು ಮಾರ್ಪಡ್ಬೇಕು ಪ್ರಿಯರೇ. ಅದಕ್ಕೆ ಒತ್ನೀಯೇಲನಿಗೆ ಆ ರಕ್ಷಕನಾಗಿ ಆ ಜನರ ಬಳಿಗೆ ಕಳಿಸಿದಾಗ ಆ ಜನರಿಂದ ಒತ್ನೀಯೇಲನು ಮಾಡ್ಯಾನ, ಬಿಡಿಸ್ಕೊಂಡು ಬಂದನು ಪ್ರಿಯರೇ. ಅದೇ ಒಂದು ಒತ್ನೀಯೇಲನ ಜೀವಿತ ನೋಡಿದಾಗ ಆಕೆನಿಂದ ಪ್ರಾರ್ಥನೆ ಶಕ್ತಿ ಯಾರ್ದ ರೀ? ಪ್ರಾರ್ಥನೆ ಶಕ್ತಿ. ಒತ್ನೀಯೇಲನ ಹೆಂಡತಿ ಹೆಸರು ಏನದ? ಒತ್ನೀಯೇಲನ ಹೆಂಡತಿ ಹೆಸರು ಅಕ್ಷಯದ. ಅದಲ್ಲ, ಆಕೆನಿಂದ ಆಶೀರ್ವಾದ ಯಾರ್ದದ? ಯಾರ ಆಶೀರ್ವಾದದ? ದೇವರ ಆಶೀರ್ವಾದ ಆಕಿನ ಹಿಂದದ. ಆಕಿನ ತಲೆ ಮೇಲೆ ದೇವರ ಆಶೀರ್ವಾದ ಅದ. ಆಕೆ ಎಲ್ಲಿ ಹೆಜ್ಜೆ ಇಡ್ತಾಳ ಅಶುದ್ಧವಾಗಿರ್ತಕ್ಕಂಥ ಪ್ಲೇಸ್ ಇತ್ತಂದ್ರೆ, ಸ್ಥಳ ಇತ್ತಂದ್ರೆ ಕೂಡ ಆ ಸ್ಥಳ ಶುದ್ಧ ಆಗಲಾಕ ಸಾಧ್ಯದ ಪ್ರೇರೆ. ಯಾಕಂದ್ರೆ ಯಾರ ಆಶೀರ್ವಾದದ? ದೇವರ ಆಶೀರ್ವಾದದ ಪ್ರೇರೆ. ಮಾತ್ರವಲ್ಲದೆ ಸುಂದರ ಅಂತಳ ಪ್ರೇರೆ. ಆಕೆ ಅದ್ಭುತವಾಗಿ ದೇವರ ಆಶೀರ್ವಾದದ ಒತ್ನೀಯನಿಗೆ ಒಂದು ಹೆಂಡತಿಯಾಗಿ ಬಂದಳ ಪ್ರೇರೆ. ಆಕೆ ಒತ್ನೀಯೇಲನ ವಿಷಯವಾಗಿ ಚಿಂತೆ ಮಾಡತ್ತಾಳ, ಒತ್ನೀಯೇಲನ ವಿಷಯವಾಗಿ ಪ್ರಾರ್ಥನೆ ಮಾಡತ್ತಾಳ, ಒತ್ನೀಯೇಲನ ಜೀವಿತ ಹೃದಯ ಕಟ್ಟುವುದಕ್ಕಾಗಿ ಪ್ರಯತ್ನ ಪಡತ್ತಾಳ. ಒತ್ನೀಯೇಲನು ಎಲ್ಲೆಲ್ಲಿ ಏನೇನು ಮಾಡುತ್ತಾನೋ ಎಲ್ಲ ಸ್ಥಳದ ನನ್ನ ಯಜಮಾನನಿಗೆ ಜಯ ಬೇಕು ದೇವರು ಎಂಬುದಾಗಿ ಪ್ರಾರ್ಥನೆ ಮಾಡತ್ತಾಳ. ಒತ್ನೀಯೇಲನಾಗ ದೇವರು ತನ್ನ ಒಂದು ಆತ್ಮದ ಆವೇಶವುಳ್ಳವನಾಗಿ ಜೀವನ ಮಾಡುವಾಗೆ ಮಾರ್ಪಡಿಸನ್ ಪ್ರಿಯರೇ. ಹಲ್ಲೆಲೂಯಾ. ಆ ನ್ಯಾಯಸ್ಥಾಪಕರು 3ನೇ ಅಧ್ಯಾಯ 9ನೇ ವಚನ. ಇಸ್ರಾಯೇಲರು ಯೆಹೋವನಿಗೆ ಮೊರೆ ಇಟ್ಟಾಗ ಆತನು ಅವರನ್ನು ಬಿಡಿಸುವುದಕ್ಕೋಸ್ಕರ ರಕ್ಷಕನನ್ನು ಎಬ್ಬಿಸಿದನು. ಕಾಲೇಬನ ತಮ್ಮನು ಕೆನೆಜನ ಮಗನಾದ ಒತ್ನೀಯೇಲನು ಆ ರಕ್ಷಕನು 10ನೇ ಕೂಡ ಹೋದ್ರಿ. ಯೆಹೋವನ ಆತ್ಮವು ಅವನ ಮೇಲೆ ಬಂದದರಿಂದ ಅವನು ಇಸ್ರಾಯೇಲರ ನ್ಯಾಯ ಸ್ಥಾಪನೆಗೋಸ್ಕರ ಯುದ್ಧಕ್ಕೆ ಹೊರಟನು. ಯೆಹೋವನು
ಎರಡು ನದಿಗಳ ಮಧ್ಯದಲ್ಲಿರುವ ಅರಾಮ್ ರಾಜ್ಯದ ಅರಸನಾದ ಕೂಷನ್ ರಿಷಾತೀಮನನ್ನು ಅವನ ಕೈಗೆ ಒಪ್ಪಿಸಿ ಕೊಟ್ಟದರಿಂದ ಅವನನ್ನು ಪೂರ್ಣವಾಗಿ ಸೋಲಿಸಿ ಬಿಟ್ಟನು. 11 ಕೂಡ ಹೋದ್ರಿ. ದೇಶದಲ್ಲಿ 40 ವರ್ಷಗಳ ಪ್ರಯಂತರ ಸಮಾಧಾನವಿತ್ತು. ತರುವಾಯ ಕೆನೆಜನ ಮಗನಾದ ಒತ್ನಿಯೇಲನು ಮರಣ ಹೊಂದಿದನು. ಎಷ್ಟು ವರ್ಷ ಸಮಾಧಾನ ಇಟ್ಟನಲ್ಲಿ? ಹಲ್ಲೆಲೂಯಾ. ಎಷ್ಟು ವರ್ಷ? 40 ವರ್ಷ. ಆ ಒತ್ನಿಯೇಲನ ಮುಖಾಂತರ ಆ ಪಟ್ಟಣದಲ್ಲಿ, ಆ ದೇಶದಲ್ಲಿ ಸಮಾಧಾನ ಉಳಿದು ಪ್ರೇರೆ. ಯಾವುದು ಯುದ್ಧಗಳಾಗಿಲ್ಲ, ಯಾವುದು ಶೋಧನೆ ಬಂದಿಲ್ಲ, ಯಾವುದು ರೋದನೆಗಳು ಬಂದಿಲ್ಲ, ಕಷ್ಟ ಎಂಬುದಾಗಿ ಆ ಜನರು ಅನುಭವಿಸಿಲ್ಲ ಪ್ರೇರೆ. 40 ವರ್ಷ ನೋಡ್ರಿ. ಆ ರಕ್ಷಕನನ್ನು ಎಬ್ಬಿಸಿದಾಗ ಆ ಒತ್ನಿಯೇಲನು ಏನಾಗ್ಲತ್ತನಲ್ಲಿ? ದೇವರ ಆತ್ಮ ಬಂದು ಪ್ರೇರಣೆ ಒಳಗ. ಈಗ ದೇವರ ಆತ್ಮ ಬಂದಂತೇಳಿ ಅನೇಕ ಜನ ಹೆಂಗ್ ಮಾಡ್ತಾರ? ಈಗ ದೇವರ ಆತ್ಮ ಬಂದಂತೇಳಿ ಅನೇಕ ಜನರು ಒಂದೊಂದರ ದೇವರಿಗೆ ಕುಣಿದು ಆರಾಧನೆ ಮಾಡಿ ಆತ್ಮ ಸಮರ್ಪಣೆ ಮಾಡ್ರೆಂಬ ಕೆಲವು ಸೇವಕರು ಕೂಡ ಲೋಕದಲ್ಲಿ ಇದ್ದಾರೆ ಪ್ರೇರೆ. ಗೊತ್ತು ಎಲ್ಬಿ ನೋಡ್ರಿ, ಎಂಥ ಸಭೆದಲ್ಲಿ ನೋಡ್ರಿ ಕುಣಿದು ನಡೆದು ಪ್ರೇರೆ. ಬೈಬಲಲ್ಲಿ ಕೂಡ ಕುಣಿದಾರ. ಹ್ಯಾಂಗೆ ಕುಣಿದಾರಂದ್ರೆ ಆ ಕುಣಿದು ಶಾಪಗ್ರಸ್ತರಾಗ್ಯಾರ ಪ್ರೇರೆ. ಮೋಶೆ 10 ಆಜ್ಞೆಗಳು ತೆಗೆದುಕೊಂಡ್ಬಂದು ಕೆಳಗೆ ಬಂಡಿ ಬಡದ್ರ ಬಂಡಿ ಸೀಳಾಗದ ಪ್ರೇರಲ್ಲಿ. ಶಾಪಗ್ರಸ್ತ ಆಗಿರ್ತಕ್ಕಂಥ ಜನಗಳು ಆ ಬಂಡಿ ಒಳಗೆ ನಗರ ಅವ್ರ ಪರಿಸ್ಥಿತಿ ಎಲ್ಲ ಹೀನವಾಗಿ ಅವ್ರು ಮತ್ತೆ ಮೇಲಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳಾಗಿ ಇಲ್ಲ ಪ್ರಿಯರೇ. ನನ್ನ ಸೋದರ ನೀನು ಹಿಂಬಾಲಿಸು, ಇಲ್ಲಂತಿಲ್ಲ, ನೀನು ಹಿಂಬಾಲಿಸು. ದೇವರ ಆತ್ಮ ಅದ, ಆದರೆ ದೇವರ ಆತ್ಮ ಗಲಿಬಿಲಿಗೆ ಕಾರಣ ಅಲ್ಲ ಪ್ರಿಯರೇ. ದೇವ್ರ ಆತ್ಮ ಗಲಿಬಿಲಿ ಮಾಡ್ತಕ್ಕಂಥದ್ದಲ್ಲ. ದೇವ್ರ ಆತ್ಮ ಕತ್ತಿ ದನಗಳು ಸಿಡಿತಕ್ಕಂಥ ಆತ್ಮ ಅಲ್ಲ. ದೇವ್ರ ಆತ್ಮ ಏನಂದ್ರೆ, ದೇವ್ರ ಆತ್ಮ ಇದ್ದಂಥ ವಿಸ್ತಳದಲ್ಲಿ, ಪ್ರಾಂತದಲ್ಲಿ ಸಮಾಧಾನ, ನೆಮ್ಮದಿ, ಐಕ್ಯತೆ, ಸಂಸಾರ ಕಟ್ತದ, ಕುಟುಂಬಗಳು ಕಟ್ತವ, ಜೀವಿತಗಳು ಕಟ್ಟಲ್ಪಡ್ತವ. ಹಾಳಾಯ್ತಕ್ಕಂಥ ಪರಿಸ್ಥಿತಿ ಇದ್ದಂಥ ಸ್ಥಳದಲ್ಲಿ ಸರಿ ಮಾಡ್ತಕ್ಕಂಥ ಒಂದು ದೇವರ ಆತ್ಮ ಪ್ರಿಯರೇ. ದೇವರ ಆತ್ಮ ಗಲಿಬಿಲಿ ಕಾರಣ ಅಲ್ಲ. ಒತ್ನಿಯೇಲನ ಮೇಲೆ ದೇವರ ಆತ್ಮ ಬಂದಾಗ ಆ ಆತ್ಮದ ಆವೇಶವುಳ್ಳವನಾಗಿದ್ದು ಒತ್ನಿಯೇಲನ ಏನು ಮಾಡ್ಯಾನ? ಇಸ್ರಾಯೇಲ್ ಜನರಿಗೆ ಕಷ್ಟದಿಂದ, ಭಾರದಿಂದ, ಸಮಸ್ಯೆಯಿಂದ, ಸಂಕಟದಿಂದ ಬಿಡುಗಡೆ ಮಾಡೋಣ ಪ್ರಿಯರೇ. ನನ್ನ ಸೋದರ ನೀನು ಎಚ್ಚರವಾಗಿರ್ಬೇಕು. ಯಾಕಂದರೆ ಇದು ಕೊನೆ ಕಾಲದ ಪ್ರಿಯರೇ. ಈ ಕೊನೆ ಕಾಲ, ಕೊನೆ ಪರಿಸ್ಥಿತಿ, ಕೊನೆ ಸ್ಥಿತಿಯಲ್ಲಿ ನಾವು ಇದ್ದಿದ್ದೆವು. ಈ ಕೊನೆ ಪರಿಸ್ಥಿತಿಯಲ್ಲಿ ನಾವು ಕುಡಿದು ಸಿಡಿದು ಬೇರೆ ಬೇರೆ ಸಂಪರ್ಕ ಮಾಡ್ತಕ್ಕಂಥ ಜನಾಂಗಗಳಿದೆ ಅಂದ್ರೆ ದೇವ್ರ ಆತ್ಮ ದುಃಖಕ್ಕೆ ಒಳಗಾಗೋದು ಪ್ರಿಯರೇ. ದುಃಖಕ್ಕೆ ಒಳಗೆ ಮಾಡ್ತಕ್ಕಂಥ ಪರಿಸ್ಥಿತಿ, ಸ್ಥಿತಿ ನಿನ್ನ ಒಳಗಿರ್ಲಕ್ಕೆ ಅವಕಾಶ, ಚಾನ್ಸಸ್ ಇಲ್ಲ. ದೇವರು ಮನಸ್ಸು ರೋಹಿಸ್ತಕ್ಕಂಥ ಆಗ ಮಕ್ಕಳಾಗಿ ನೀವು ಜೀವನ ಮಾಡ್ತಕ್ಕಂಥ ಅವಶ್ಯಕತೆ ನಿಮಗಿಲ್ಲ. ನೀವು ದೇವರ ಮಕ್ಕಳಾಗಿದ್ದೀನಿ ಕಾರಣ ದೇವರ ಮಕ್ಕಳ ಹಾಗೆ ನೀವು ನಡೆದುಕೊಂಡು ಹೋದಾಗ ಉತ್ತಮ ಮತ್ತು ಅದ್ಭುತ ಆಗ್ತದೆ ಪ್ರಿಯರೇ. ಹೇಳ್ತಾರೆ ಪ್ರಿಯರೇ, ಭಾಳ ಜನರು ದಾವಿದ್ ಮಹಾರಾಜ ಕುಣಿದ ಆರಾಧನೆ ಮಾಡಿ ಅಂದ್ರೆ ದಾವಿದ್ ಮಹಾರಾಜನ ಬಟ್ಟೆಗಳು ಕಳೆದಾಗ್ಯಾವ ಪ್ರಿಯರೇ. ಮೈ ಮೇಲೆ ಇರ್ತಕ್ಕಂಥ ವಸ್ತ್ರಗಳು ಏನಾಗ್ಯಾವ? ಕಳೆದಾಗ್ಯಾವ. ಸೌಲನ್ನು ಕುಣಿದ ಆರಾಧನೆ ಮಾಡಿ ಸೌಲನ ಮೇಲೆ ಬಟ್ಟೆಗಳು ಕಳೆದಾಗ್ಯಾವ, ಮೇಲೆ ವಸ್ತ್ರಗಳಿದ್ದಿಲ್ಲ ಅವ್ರ ಮೇಲೆ. ಬೈಬಲಲ್ಲಿ ಕುಣಿದ ಆರಾಧನೆ ಮಾಡಿ ಇಲ್ಲಂತಿಲ್ಲ, ಅವರು ಈ ಸ್ಥಿತಿ ಪರಿಸ್ಥಿತಿಗಳ ದೇವರು ಮಾರ್ಪಡಿಸನ್ ಪ್ರಿಯರೇ. ಇವತ್ತು ನಾ ಸತ್ಯ ಹೇಳ್ತೇನೆ ನಿಮ್ಗೆ, ನೀವು ಕುಣಿದು ಆರಾಧನೆ ಮಾಡ್ತೀರ, ಯಾಕೆ ನಿಮ್ಮ ಬಟ್ಟೆ ಕಳೆದು ನಡೆದಿಲ್ಲ? ಯಾಕೆ ನಿಮ್ಗೆ ಅಂತ ಒಂದು ಶಕ್ತಿ ಒಳಗಿಲ್ಲ? ದೇವ್ರಾತ್ಮ ಅಂತ ಹೇಳಿಕೊಂಡು ದೇವ್ರಾತ್ಮಕ ಮೋಸದ ಆತ್ಮ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದೇವ್ರಾತ್ಮ ಅದ್ಭುತವಾಗಿರ್ತಕ್ಕಂಥ ಆತ್ಮ, ದೇವ್ರ ಸನ್ನಿಧಿ ಅದ್ಭುತವಾಗಿರ್ತಕ್ಕಂಥ ಸನ್ನಿಧಿ ಪ್ರಿಯರೇ. ನೀವು ಕೆಡಿಸಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ದೇವರ ಆತ್ಮ ಒತ್ನಿಯೇಲನ ಮೇಲೆ ಬಂದದ, ಒತ್ನಿಯೇಲನ ಮೇಲೆ ಬಂದಿರುವಾಗ ಅಲ್ಲಿ ಇಸ್ರಾಯೇಲ್ ಜನರಿಗೆ ರಕ್ಷಿಸ್ಲತ್ತದ ಪ್ರಿಯರೇ. ಕೇಡಿ ಗುರಿ ಮಾಡತ್ತಿಲ್ಲ. ಕೆಲವೊಬ್ರು ಹೆಣ್ಮಕ್ಳು ಕುಡಿಲತ್ತರ, ವಿಡಿಯೋ ಹಿಂಗೆ ಮಾಡತ್ತಾರ ಗೊತ್ತದನ, ಪೂರ ಹಿಂಗೆ ಹಚ್ಚಲತ್ತಾರ ಪ್ರಿಯರೇ. ಸ್ಟೇಟ್ ಪೂರ ಅವ್ರ ಶರೀರ ಮೇಲೆ ದಾಳಿ, ಅವ್ರ ಶರೀರದ ಅಂಗ ಭಾವಗಳು ವಿಡಿಯೋಗಳು ಮಾಡಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಲತ್ತಾರ ಪ್ರಿಯರೇ. ನನ್ನ ಸೋದರ ಯವನಸ್ಥಳ ಜಾಗ್ರತ. ನೀನು ಕುಣಿದು ಆರಾಧನೆ ಮಾಡ್ತಕ್ಕಂಥ ದೇವರ ದೃಷ್ಟಿಯಲ್ಲಿ ಸರಿಯಾದಲ್ಲ. ನಿನ್ನ ಅಂಗಗಳು ಬಜಾರಕ್ಕೆ ಬೀಳ್ತಾವ ಪ್ರಿಯರೇ. ಮೋಸ, ವ್ಯಭಿಚಾರಕ ಬಳಕೆ ಮಾಡತ್ತಾರ ಜನ. ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕು ನೋಡು, ಒಂಜಗಿಲ್ಲ ನೀ ಕಾಣಿಸ್ತಿ. ಒಂದು ಸ್ಥಳದಲ್ಲಿ ನೀ ಕಾಣ್ತಿ. ಎಂಥ ಸ್ಥಳದಲ್ಲಿ? ಸೋಷಿಯಲ್ ಮೀಡಿಯಾ ಎಂಬ ಒಂದು ಸ್ಟೇಜ್ನಲ್ಲಿ ನೀ ಕಾಣಿಸ್ತಿ. ಸಾವಿರಾರು ಜನ ನಿಂಗೆ ಲೈಕ್ ಕೊಡ್ತಾರ, ಅಯ್ಯೋ ಎಷ್ಟು ಹ್ಯಾಂಗೆ ಕುಣತಾಳೆ, ಭಾರಿ ಕುಣತಾಳೆ ಎಂಬುದಾಗಿ. ಆದರೆ ಒಂದು ಜಾಗ್ರತ,
ನೀವು ಮಾಡ್ತಕ್ಕಂಥದ್ದು ಸರಿಯಾದದಲ್ಲ, ಸರಿಯಾದದನ್ನು ಹುಡುಕು. ಸತ್ಯವೇದ ನಿನ್ನನ್ನು ಕಲಿಸ್ಕೊಡ್ತದೆ ಪ್ರೇಯರೇ. ಸತ್ಯವೇದ ನಿನ್ನ ಸರಿ ಮಾರ್ಗ ನಡೆಸ್ತದೆ ಪ್ರೇಯರೇ. ಈ ಸತ್ಯವೇದನು ನಿನಗೆ ಪರಲೋಕ ದೇಶವನ್ನು, ಆ ಪಟ್ಟಣವನ್ನು ನೀವು ಸೇರಿಸುವುದು ಪ್ರೇಯ ಸ್ಪಷ್ಟವಾಗಿ. ನನ್ನ ಸೋದರಿ ಸೋದರ, ಇದಕ್ಕೆ ಹಿಂಬಾಲಿಸು. ಒತ್ನಿಯಲಿನ ಮೇಲೆ ದೇವರ ಆತ್ಮ ಬಂದಿರುವಾಗ ದೇವರ ಆತ್ಮ ಮಾಡಿರ್ತಕ್ಕಂಥ ಕಾರ್ಯ ಏನು ಗೊತ್ತದನ, ಆ ತನ್ನ ಜನರಿಗೆ ಕಷ್ಟದಿಂದ, ಭಾರದಿಂದ, ಸಮಯದಿಂದ, ಸಂಕಟದಿಂದ ಏನು ಮಾಡಿದ ತೆಗೆದುಕೊಂಡು ಮುಂದೆ ನಾವು ಕಣ್ಣೀರು ಉಳಿಸ್ತಕ್ಕಂಥದ್ದು, ಸುರಿಸ್ತಕ್ಕಂಥದ್ದು. ನೀವು ಭಾಳ ನಮಗೆ ಇದು ಮಾಡಿರಿ ಅಂತೇಳಿ ಹೊರಗೆ ಹೋಗಿ ಪೂರ ಅವ್ರಿಗೆ ಕೊಳ್ಳಿಗೆ ಬಿಡ್ತಕ್ಕಂಥ ಅವಶ್ಯಕತೆ ಏನದ? ಇನ್ನೊಂದು ವ್ಯಕ್ತಿಗೆ ಒಂದು ಸ್ಥಾನಕ್ಕೆ ಅವನಿಗೆ ಮ್ಯಾಲ ಕೆತ್ತಿ ಅವನಿಗೆ ನೆಲಕ್ಕೆ ಬಡಿತಕ್ಕಂಥ ಈ ಸ್ಥಾನ ಏನದ? ದೇವ್ರ ಆತ್ಮದ ನಿಮ್ಮಲ್ಲಿ. ದೇವ್ರ ಆತ್ಮದ ಅಂತ ಹೇಳಿ ಎಷ್ಟು ಜನಕ್ಕೆ ಮೋಸ ಮಾಡ್ತೀರಿ, ಎಷ್ಟು ಕುಟುಂಬಗಳಿಗೆ ಮೋಸ ಮಾಡ್ತೀರಿ, ಎಷ್ಟು ಜನರಿಗೆ ಒಂದು ನೀವು ಹಾಸ್ಪದ ಕಾರ್ಯಕ್ರಮಗಳಿಗೆ ನೀವು ಒಳಗೆ ತರ್ತೀರಿ. ನನ್ನ ಸೋದರಿ ಸೋದರ, ಜಾಗ್ರತ. ಇವತ್ತು ಲೋಕದಾಗ ನಡೆದಂಥದ್ದು ಇದೇ. ದೇವ್ರಾತ್ಮದ ದೇವ್ರಿಗೆ ಹಿಂಗೆ ಆರಾಧನೆ ಮಾಡ್ರಿ, ಅದ್ಭುತ ನಡೀತದ, ದೇವ್ರಿಗೆ ಹಿಂಗೆ ಸ್ತುತಿ ಮಾಡ್ರಿ, ಮಹಿಮೆ ಆಯ್ತದ, ಆ ಥರ ಮಾಡ್ರಿ, ಈ ಥರ ಮಾಡ್ರಿ. ಸತ್ಯವೇದ ನಿನ್ನ ಕಲಿಸದ ದೇವರಿಗೆ ಹೇಗೆ ಆರಾಧನೆ ಮಾಡಬೇಕು, ದೇವ್ರ ಸನ್ನಿಧಿನ ಹೇಗೆ ನಡಿಬೇಕು, ದೇವ್ರ ಸನ್ನಿಧಿಯನ್ನು ಹೇಗೆ ನೀವು ಆಶ್ರಯಿಸಬೇಕೆಂಬುದಾಗಿ ಸತ್ಯವೇದವನ್ನು ಕಲಿಸು ಪ್ರೇಯರೇ. ಬರೀ ಕಷ್ಟ ಕಷ್ಟ ಕಷ್ಟ, ಭಾರ ಭಾರ. ನಮ್ಮ ಪರಿಸ್ಥಿತಿ ಎಷ್ಟು ವರ್ಷ ನಿನ್ನ ಪರಿಸ್ಥಿತಿ? ಮತ್ತು ದೇವ್ರಾತ್ಮ ನಿನ್ನ ಒಳಗದ. ಕುಣದ ಆರಾಧನೆ ಮಾಡಿದಲ್ಲ, ಆ ಪರಿಸ್ಥಿತಿ ಅಲ್ಲಿ ಕ್ಲಿಯರ್ ಆಗೋಗಬೇಕು, ಕ್ಲಿಯರ್ ಆಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಸೋದರಿ ಸೋದರ, ಜಾಗ್ರತ. ದೇವ್ರ ಆತ್ಮ ಒಂದು ವೇಳೆ ನಿನ್ನ ಒಳಗದ, ದೇವ್ರ ಆತ್ಮ ನಿನ್ನ ಮನೆಗದಂದ್ರೆ ನಿನ್ನ ಜೀವಿತದಲ್ಲಿ ಅದ್ಭುತ ಆಯ್ತದ ಪ್ರೇಯರೇ. ಏನಾಯ್ತದ? ಅದ್ಭುತ ಆಯ್ತದ ಪ್ರೇಯರೇ. ಒಳಗ ಡೊಂಗ ಕಟ್ಕೊಂಡಪ್ಲೆ ತಾಯ್ತು ಕಟ್ಕೊಂಡು ಸೇವಕರು ಒಳಗೆ ಹೋದ ತಕ್ಷಣ ಒಳಗೆ ಅಲ್ಲಿ ಇಲ್ಲಿ ಮುಚ್ಚಿಕ್ದ ಪ್ರಯೋಜನ ಏನು? ಯಾವ ದೇವರಿಗೆ ಆರಾಧನೆ ಮಾಡತ್ತಿದಿ? ಎಂಥ ದೇವರಿಗೆ ಆರಾಧನೆ ಮಾಡತ್ತಿದಿ? ನಿನ್ನ ಪರಿಸ್ಥಿತಿ ಏನದ? ದೇವ್ರ ಆತ್ಮ ಒತ್ನಿಯೇಲನ ಮ್ಯಾಲ ಬಂದಿರುವಾಗ ಒತ್ನಿಯೇಲನ ಮುಖಾಂತರವಾಗಿ ಇಸ್ರಾಯೇಲ್ ಜನರಿಗೆ ಕಷ್ಟದಿಂದ, ಶ್ರಮೆಗಳಿಂದ, ಸಂಕಟದಿಂದ ಬಿಡುಗಡೆ ಮಾಡ್ಯಾನ. ಆ ಒತ್ನಿಯೇಲನು 40 ವರ್ಷ ಆ ಜನರ ನಾಳೆನ ಪ್ರೇಯರೆ. 40 ವರ್ಷ ಒಳಗೆ ಸಮಾಧಾನ ಉಳಿದದ, ಶಾಂತಿ, ನೆಮ್ಮದಿ, ಐಕ್ಯತೆ ಉಳಿದು ಪ್ರೇಯರೆ. ಇವತ್ತು ದೇವರ ಆತ್ಮದ ಅಂತೇಳಿ ಇವತ್ತು ಹೇಳ್ಕೊತೇವೆ, ನಾಳೆಗೆ ಮತ್ತು ಗಂಡ ಹೆಂಡತಿ ಜಗಳ ಆಡಿಸ್ತಾನ ನಾವಿರಲೇವು. ದೇವ್ರ ಆತ್ಮದ ಅಂತೇಳಿ ಪರಿಶುದ್ಧವಾಗಿರ್ತಕ್ಕಂಥದ್ದು ಅಂತೇಳಿ ಉಜ್ಜೀವನದಿಂದ ಆರಾಧನೆ ಮಾಡಿ ಕುಣಿದು ಚಿಡಿದು ಎಲ್ಲ ಮಾಡಿದೆವು. ಮನೆಗೆ 2ನೇ ದಿನ ಮತ್ತು ಮನೆಗೆ ಏನಾಗ್ಲತ್ತದ? ಬೆಂಕಿ ಹತ್ತಲತ್ತದ ಪ್ರೇಯರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುಟುಂಬ ಯಾವಾಗ ಕಟ್ಟಲ್ಪಡ್ತಾವಂದರೆ, ಇಸ್ತ್ರಿ ಆಗಿರ್ತಕ್ಕಂಥ ನೀನು ನಿನ್ನ ಮನೆಯಲ್ಲಿ ಸುಂದರವಾಗಿರ್ತಕ್ಕಂಥ ಹೃದಯ ಇಟ್ಟುಕೊಂಡು ನಿನ್ನ ಯಜಮಾನಗೋಸ್ಕರ ಪ್ರತಿ ನಿಮಿಷ ನೀನು ಚಿಂತಿಸಿ, ನಿನ್ನ ಯಜಮಾನನ ಕುಟುಂಬ ವಿಷಯವಾಗಿ ಅಥವಾ ಸಂಸಾರ ವಿಷಯವಾಗಿ, ಬಿಸ್ನೆಸ್ ವ್ಯಾಪಾರ ವಿಷಯವಾಗಿ ನೀ ಚಿಂತಿಸಿ ಎಷ್ಟು ನೀ ಪ್ರಾರ್ಥನೆ ಮಾಡ್ತಿ ನೋಡು, ಅಷ್ಟು ನಿನ್ನ ಯಜಮಾನನು ದೇವರ ಆತ್ಮದ ಆವೇಶವುಳ್ಳವಾಗಿರ್ತಾನ. ಕೊಳೆ ಸಂಪಾದನೆ ಮಾಡಿಕೊಂಡು ಬಂದು ಸಂಸಾರಕ್ಕೆ ಒಪ್ಪಿಸ್ತಾನೆ. ಸ್ಪಷ್ಟವಾಗಿ ಅಕ್ಷಯ ಸ್ಪಷ್ಟವಾಗಿ ನೋಡ್ತೇವೆ. ಸುಂದರಗಳ ದೇವರಕ್ಕಿಗೆ ಆಶೀರ್ವಾದ ಮಾಡ್ಯಾನ. ಆ ಆಶೀರ್ವಾದ ಹಿಡ್ಕೊಂಡು ಒತ್ನಿಯಲಿನ ಜೊತೆ ಸಂಪರ್ಕ, ಮದುವೆ ಆಗ್ಯದ. ಒತ್ನಿಯಲಿನ ಜೀವಿತ ಹೃದಯ ಕಟ್ಟಲ್ಪಟ್ಟದ. ಒತ್ನಿಯಲಿನ ಮುಖಾಂತರ 40 ವರ್ಷ ದೇಶದಲ್ಲಿ ಸಮಾಧಾನ ಉಳಿದದ. ಒತ್ನಿಯಲಿನ ಮುಖಾಂತರ ಇಸ್ರಾಯೇಲ್ ಜನರಿಗೆ ಕಷ್ಟದಿಂದ, ಭಾರದಿಂದ, ಸಮಸ್ಯೆಯಿಂದ, ಸಂಕಟದಿಂದ ಏನು ಮಾಡಿದ? ಹೊರಗೆ ತೆಗೆದುಕೊಂಡು ಪ್ರೇಯರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನನ್ನ ಸೋದರಿ ಸೋದರ, ಎಲ್ಲಕ್ಕಿಂತ ದೊಡ್ಡೊಂದು ಪಾತ್ರೆ ಹೆಣ್ಣಾಗಿರ್ತಕ್ಕಂಥ ನೀನು ನಿನ್ನ ಕುಟುಂಬಕ್ಕೆ ಪಾತ್ರೆ ಇದ್ದೀವಿ ಪ್ರೇಯರೆ. ಇವತ್ತು ನಿನ್ನ ಮನೆ ನೀವು ಹುಡುಗಿಲ್ಲ ಅಂದ್ರೆ ನಿನ್ನ ಗಂಡ ಜಾಡು ತಗೊಂಡು ನಿನ್ನ ಮನೆ ಕ್ಲೀನ್ ಮಾಡಲ್ಲ ಪ್ರೇಯರೆ. ಎದ್ದು ನೀವು ಹೊರಗೆ ಓಡಾಡ್ಕೊತ ಹೋದೆ ಅನ್ಕೋರಿ, ಈ ಮಲಗಿರ್ತಕ್ಕಂಥ ಹಾಸಿಗೆ ಯಾರು ಜಾಡಿಸ್ತಾರ? ಅಡಿಗೆ ಯಾರು ಮಾಡ್ತಾವ? ಗಂಡೆ ಮಾಡ್ತಾನ? ಕಡೆ ಎದ್ದು ಓಡಾಡಿ ಅವ್ರ ಜೊತೆ ಪಂತಾಕಿ, ಇವ್ರ ಜೊತೆಗೆ ಮಂತಾಕಿ ಹೊಡೆದಂದ್ರೆ ನಿನ್ನ ಸಂಸಾರ, ನಿನ್ನ ಮನೆ ಕಟ್ತಕ್ಕಂಥವ್ರು, ನಿನ್ನ ಮನೆಗೆ ಶುದ್ಧ ಮಾಡ್ತಕ್ಕಂಥವ್ರು ಯಾರು? ಯಜಮಾನ ಇಲ್ಲ. ಹೆಣ್ಮಕ್ಳು ನಿಮ್ಮ ಪಾತ್ರೆ ಭಾಳ ದೊಡ್ಡದ. ಮನೆಯಲ್ಲಿ ಆ ಹೆಣ್ಮಕ್ಳ ಪಾತ್ರೆ ಒಂದು ಅದ್ಭುತವಾಗದನೋ, ಆ ಮನೆಯಲ್ಲಿ ಏನಿರ್ತದ? ಹಲ್ಲೆಲೂಯಾ. ಏನಿರ್ತದ? ಶಾಂತಿ ಇರ್ತದ, ಸಮಾಧಾನ ಇರ್ತದ, ನೆಮ್ಮದಿ ಇರ್ತದ, ಐಕ್ಯತೆ ಇರ್ತದ. ಸುಂದರವಾಗಿರ್ತಾಳ. ತನ್ನ ಮನೆ ಕೂಡ ಏನು ಮಾಡ್ತಾಳ? ಸುಂದರವಾಗಿ ಮಾರ್ಪಡಿಸ್ತಾಳ ಪ್ರೇರೆ. ಆ ಮನೆಯಲ್ಲಿ ಯಾವುದು ವಾಸನೆ ಬರಲ್ಲ. ಹಲ್ಲೆಲೂಯಾ. ಏನು ಬರಲ್ಲ? ಯಾವುದು ವಾಸನ ಮನೆಯಲ್ಲಿ ಇರಲ್ಲ. ಆ ಮನೆಯಲ್ಲಿ ಎಷ್ಟು ಸುಂದರವಾಗಿರ್ತಕ್ಕಂಥದ್ದು ವಾಸನೆ ಇರ್ತದ, ಅಷ್ಟು ಸುಂದರವಾಗಿ ವಾಸನೆ ಇರುತ್ತೆ. ಯಾಕಂದರೆ ಕಸ ಎಂಬುದ ಮನೆಯಲ್ಲಿಲ್ಲ, ಆ ಹೆಣ್ಮಗಳು ಮನೆ ಹೃದಯದಲ್ಲಿಲ್ಲ. ಮತ್ತು ಆ ಮನೆ ಸುಂದರವಾಗಿ ಏನಾಯ್ತದ?
ಉಪ್ಪಿಸಿ ತಿದ್ದಿ ಸರಿ ಮಾಡಿರ್ತಕ್ಕಂಥ ಒಂದು ಮನೆಗಿರ್ತದ. ಆ ಮನೆಯಲ್ಲಿ ಲಕ್ಷಣ ಸಂಪಾದನೆ ಎಷ್ಟೊಂದು ಅದ್ಭುತವಾಗಿ ಮನೆ ಇರ್ತದೆ ಗೊತ್ತದನ್ನ. ಆ ಮನೆಯಲ್ಲಿ ಯಾವುದೂ ಕಡಿಮೆ ಆಗಿರಲ್ಲ ಪ್ರಿಯರೇ. ಯಾ ಮನೆಯಲ್ಲಿ ಕಸ ಬಿದ್ದಿಂದ ಎಲ್ಲಿ ಬಿದ್ದಿಂದ ಅಲ್ಲೇ ಬಿದ್ದಿರ್ತದೋ, ಯಾ ಮನೆಯಲ್ಲಿ ವಾಸನೆ ಬಂದಿರ್ತದೋ ಆ ಮನೆಯಲ್ಲಿ ಎಷ್ಟು ಬಿ ಸಂಪಾದನೆ ಮಾಡಿ ಕಳ್ಸ್ಕೊಂಡು ತಗೊಂಬರ್ರಿ, ಅದು ಬರ್ಕತ್ ಇಲ್ಲೇ ಇಲ್ಲ ಪ್ರಿಯರೇ. ನೀ ₹1,00,000 ಗಳಿಸ್, ತಿಂಗಳಿಗೆ 2 ಲಕ್ಷ ಗಳಿಸು, 3 ಲಕ್ಷ ಗಳಿಸ್ಕೊಂಡು ಬಂದು ನಿನ್ನ ಮನೆಗಿಡು, ಬರ್ಕತ್ತಿರಲ್ಲ. ನಿನ್ನ ಬಿಸ್ನೆಸ್ ವ್ಯಾಪಾರದಾಗ ಬರ್ಕತ್ತಿರಲ್ಲ, ನೀ ಮಾಡಿರ್ತಕ್ಕಂಥ ಕೈ ಕೆಲಸ ಬರ್ಕತ್ತಿರಲ್ಲ. ಎಲ್ಲ ವ್ಯರ್ಥಕ ಒಳಗಾಗಿ ವ್ಯರ್ಥ ಆಗೋಯ್ತು ಹೊರತು ಸಂಸಾರ ಕಟ್ಟಲ್ಪಡ್ಲಕ್ಕೆ ಅವಕಾಶ ಅನಿಸಿದಿರಲ್ಲ ಪ್ರಿಯರೇ. ಅದಕ್ಕೆ ಅಕ್ಷಯ ಜೀವಿತದಲ್ಲಿ ಬಂದಾಗ ನೋಡ್ತೇವೆ, ಆಕೆ ಸುಂದರವಾಗಿರ್ತಕ್ಕಂಥ ಆಕಿನ ಜೀವಿತ ಇತ್ತು ಮತ್ತು ದೇವರಿಂದ ಆಶೀರ್ವಾದ ಹೊಂದಿರತಕ್ಕಂಥ ಆ ವ್ಯಕ್ತಿಯಾಗಿದ್ದಳು. ಮತ್ತು ತಿರುಗಿ ಆಕೆಗೆ ಎಂಥ ಒಂದು ಯಜಮಾನ ಸಿಕ್ಕನಂದ್ರೆ ಗೊತ್ತದನ, ಒಂದು ದೇವರ ಆತ್ಮವುಳ್ಳಂಥ ಒಂದು ಯಜಮಾನನ ಸಿಕ್ಕನ. ಆ ಆತ್ಮವುಳ್ಳಂಥ ಆ ವ್ಯಕ್ತಿಗೆ ದೇವರು ಬಳಕೆ ಮಾಡಿಕೊಂಡು ಇಸ್ರಾಯೇಲ್ ಜನರಿಗೆ ಕಷ್ಟದಿಂದ ಭಾರದಿಂದ ಸಂಕಟ ತೆಗೆದುಕೊಂಡು ಬಂದನ. ಒಂದು ಕಷ್ಟಪಡ್ತಕ್ಕಂಥ ಒಂದು ಯೌವನಸ್ಥನಿಗೆ ದೇವರನ್ನು ಮಾಡ್ಯಾನ, ಆ ಅಕ್ಷಯ ಎಂಬಾಕೆಗೆ ಒಪ್ಪಿಸ್ಯಾನ. ಇಬ್ಬರು ಕಲಿತು ದೇವರ ಸನ್ನಿಧಿಯಲ್ಲಿ ಭಯ ಭಕ್ತಿ ನಂಬಿಕೆ ವಿಶ್ವಾಸದಲ್ಲಿ ಬೆಳೆದರ ದೇವರು ಅವ್ರಿಗೆ ನೋಡಿ ಅವ್ರಿಗೆ ಬಳಸ್ಕೊಂಡನು ಪ್ರಿಯರು. ಹೇಗೆ ಬಳಸ್ಯಾನಂದ್ರೆ, ಇಸ್ರಾಯೇಲ್ ಜನರಿಗೆ ಕಷ್ಟ ಬಂದಾಗ ಆ ಕಷ್ಟದಿಂದ ಅವ್ರಿಗೆ ಬಿಡುಗಡೆ ಮಾಡ್ಯಾನ. ಅವ್ರು ಮೊರೆ ಇಟ್ಟಾರ, ಅವ್ರು ಪ್ರಾರ್ಥನೆ ಮಾಡ್ಯಾರ, ಅವ್ರ ಪ್ರಾರ್ಥನೆ ದೇವ್ರು ಕೇಳಿ ಅವ್ರಿಗೆ ಬಿಡುಗಡೆ ಮಾಡ್ಯಾನ, ರಕ್ಷಿಸ್ಯಾನ. 40 ವರ್ಷ ಸಮಾಧಾನ ಉಳಿದು ಪ್ರಿಯರೇ. ಅದಕ್ಕೆ ಈ ಸಣ್ಣ ಸಂದೇಶ ದೇವ್ ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ ಲಾಭಕರ ಫಲಕರವಾಗಿರಲಿ. ನಾವೊಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಪಡಿಸರಿ. ಇದರಲ್ಲಿ ನೀವು ಕೇಳಿ ದೇವ್ರ ಸನ್ನಿಧಿಲಿ ನಿನ್ನ ಜೀವಿತ ಆ ಅಕ್ಷಯ ನೀಗಿದ್ರೆ ಎಷ್ಟು ಉತ್ತಮದ, ಆ ಒತ್ನಿಯಲನೇ ನೀನಾಗಿದ್ರೆ ಎಷ್ಟು ಉತ್ತಮದ. ಪ್ರಾರ್ಥನೆ ಮಾಡಿ ನಾವೆಲ್ಲರೂ ಸ್ಪಷ್ಟವಾಗಿ ದೇವ್ರ ಸನ್ನಿಧಿಯಲ್ಲಿ ಸಣ್ಣ ಒಂದು ಪ್ರಾರ್ಥನೆ ದೇವ್ರ ಸನ್ನಿಧಿಯಲ್ಲಿ ಒಪ್ಪಿಸಿ ಸ್ಪಷ್ಟವಾಗಿ. ಹೆಣ್ಣಾಗಿರ್ತಕ್ಕಂಥ ನೀನು ಆ ಅಕ್ಷಯ ನಾನಾಗಿದ್ರೆ ಎಷ್ಟು ಉತ್ತಮದ ದೇವ್ರ ಎಂಬುದಾಗ ಒಂದು ಪ್ರಾರ್ಥನೆ ಮಾಡು. ನಿನ್ನ ಜೀವಿತ ಹೇಗೆ ಅದ ಎಂಬುದಾಗ ದೇವ್ರ ಸನ್ನಿಧಿಲಿ ಒಂದ್ಸತಿ ನೀ ಪರೀಕ್ಷಿಸ್ಕೋ. ಯವನಸ್ತಾನೆ ಆ ಒತ್ನಿಯಲನು ನಾನೇ ಎಂಬುದಾಗಿ ಒಂದ್ಸತಿ ಒಂದು ವೇಳೆ ನಿನ್ನ ಹೃದಯ ಮೇಲೆ ಕೋಶನ ಹಾಕೊಂಡೆ ಅಂದ್ರೆ ಆ ಒತ್ನಿಯಲನು 40 ವರ್ಷ ಸಮಾಧಾನ ಇಟ್ಟನು ಪ್ರಿಯರೇ. ಸ್ಪಷ್ಟವಾಗಿ ಇಸ್ರಾಯೇಲ ಜನರಿಗೆ ಕಷ್ಟದಿಂದ ಬಿಡುಗಡೆ ಮಾಡಿ ಸ್ಪಷ್ಟವಾಗಿ. ಒಂದ್ ವೇಳೆ ಆ ಒತ್ನಿಯಲನ ಜೀವಿತ ನಿನ್ನ ಬಾಳಗಿಲ್ಲ ಅಂದ್ರೆ ನಿನ್ನ ಪರಿಸ್ಥಿತಿ ಬಹಳ ಕ್ಷೀಣವಾಗಿರ್ತಕ್ಕಂಥದ್ದು ಪ್ರಿಯರೇ. ಬರೀ ನಿನ್ನ ಕುಟುಂಬದಲ್ಲಿ ಅಸಮಾಧಾನವಾಗಿರ್ತಕ್ಕಂಥದ್ದು. ಆ ಅಕ್ಷಯ ಎಂಬಾಕಿನ ಒಂದು ಜೀವಿತ ಒಂದ್ ವೇಳೆ ಆಕಿನ ಹೃದಯಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು ನಿನ್ನ ಬಾಳಗಿಲ್ಲ ಅಂದ್ರೆ ನಿನ್ನ ಜೀವಿತ ಕಷ್ಟಕ್ಕೆ ಒಳಗಾಯ್ತಕ್ಕಂಥದ್ದು ಪ್ರಿಯರೇ. ಪ್ರಿಯ, ನಾನು ಯವನಸ್ಥಳೆ ಒಂದು ಸರ್ತಿ ಆಲೋಚನೆ ಮಾಡು. ನಿನ್ನ ಜೀವಿತ ಏನದ ದೇವ್ರ ಸನ್ನಿಧಿಯಲ್ಲಿ ಒಂದು ಪರೀಕ್ಷಿಸ್ಕೋ. ನಾ ಆ ಅಕ್ಷಯ ಹಾಗಿದ್ರೆ ಸುತ್ತಮದ, ಆ ಒತ್ನಿಯಲನ ಹಾಗೆ ನಾ ಜೀವನ ಮಾಡಿದ್ರೆ ಸುತ್ತಮದ ಎಂಬುದಾಗಿ ಒಂದು ಸಣ್ಣ ಒಂದು ಪ್ರಾರ್ಥನೆ ದೇವ್ರ ಸನ್ನಿಧಿಯಲ್ಲಿ ನೀನು ಸಮರ್ಪಣೆ ಮಾಡು. ದೇವರಿಂದ ಅದ್ಭುತವಂತೀನಿ ಸೋದರ, ದೇವರಿನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನಿನ್ನ ಕುಟುಂಬದಲ್ಲಿ ಸಮಾಧಾನ ಇರ್ತದ, ನಿನ್ನ ಕುಟುಂಬದಲ್ಲಿ ಸಂತೋಷ ಇರ್ತದ, ನಿನ್ನ ಕುಟುಂಬದಲ್ಲಿ ಉಲ್ಲಾಸ ಉತ್ಸಾಹ ಸಂಭ್ರಮ ನಿನ್ನ ಕುಟುಂಬದಲ್ಲಿ ಇರ್ತದೆ ಪ್ರಿಯರೇ. ನನ್ನ ಸೋದರ, ಲೋಕಕ್ಕೆ ಸಂಬಂಧಪಟ್ಟಿದ್ದ ಕಾರ್ಯ ಮಾಡಬೇಡ. ಲೋಕದ ಕಾರ್ಯ ಕೇಳಿ ನಿನಗೆ ಬೇಕಾಗಿಲ್ಲ. ದೇವರ ಕಾರ್ಯ ಕೇಳಿ ನೆಲೆಗೊಂಡಿರು. ದೇವ್ರ ಜೀವಿತದಲ್ಲಿ ಅದ್ಭುತ ಮಾಡ್ತಕ್ಕಂಥನಾಗಿರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಗ್ಲೋರಿ 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 ಗ್ಲೋರಿ. ಸ್ವಲ್ಪ ನಿನ್ನ ಮಹಿಮೆ ಆಗಲಿ ಕರ್ತನೆ. ಎಷ್ಟು ಜನರು ದೇವರೇ ನನ್ನ ಜೀವಿತ ಕಟ್ಟಲ್ಪಡುವಾಗೆ ದೇವ ನನ್ನ ಸಹಾಯ ಮಾಡು. ನನ್ನ ಕುಟುಂಬ ಕಟ್ಟಲ್ಪಡುವಾಗೆ ದೇವ ನನ್ನ ಅದ್ಭುತ ಮಾಡು. ನಮ್ಮ ಸಂಸಾರ ಕಟ್ಟಲ್ಪಡುವಾಗೆ ಅದ್ಭುತ ಮಾಡು ದೇವ. ಅಕ್ಷಯ ಮತ್ತು ಒತ್ನಿಯಲನ ಜೀವಿತದಲ್ಲಿ ಹೇಗೆ ದೇವರನಿಗೆ ಅದ್ಭುತ ಕಾರ್ಯಗಳು ಮಾಡಿ ನಡೆಸಿದ್ದು ನಮ್ಮ ಕುಟುಂಬದಲ್ಲಿ ಕೂಡ ಮಾಡು ಏಸಪ್ಪ ಎಂಬುದಾಗಿ ಕರ್ತನೆ. ಎಷ್ಟು ಮಕ್ಕಳು ಪ್ರಾರ್ಥನೆ ಮಾಡ್ತಿದ್ದಾರೆ ಕರ್ತನೆ, ಅವರೆಲ್ಲರ ಪ್ರಾರ್ಥನೆಯನ್ನು ಕೇಳಪ್ಪ ಕರ್ತನೆ. ಯಾರ್ಯಾರು ನಿನ್ನ ಸನ್ನಿಧಿಲಿ ಇದನ್ನು ಸರಿಯಾಗಿ ಓದಕ್ಕಾಗಿ ಪ್ರಯತ್ನ ಪಟ್ಟಿದ್ದಾರೋ ಅವರೆಲ್ಲರನ್ನು ಕರ್ತನೆ ಸರಿ ಮಾಡಿ ನೀ ಸರಿಪಡಿಸಿ ಅವ್ರ ಜೀವಿತ ಹೃದಯ ಅವ್ರ ಕುಟುಂಬಗಳು ಕಟ್ಟಲ್ಪಡುವ ಹಾಗೆ ನೀ ದಯ ತೋರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತಾ ಕರ್ತನೆ. ವಾಕ್ಯ ಕೇಳಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಈ ದಿನ ಹಿಡ್ಕೊಂಡು ದೇವರೇ ಆಶೀರ್ವದಿಸಿ ನಿನ್ನ ಮಹಿಮೆ ಕಾಣುವಾಗೆ ನೀ ಬರುವರಾಗಿ ಸಿದ್ಧವಾಗಿರುವ ಹಾಗೆ ನೀ ಸಹಕರಿಸಿ ಪ್ರಾರ್ಥಿಸ್ತಾ ಕರ್ತನೆ. ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಶಿರಸ್ತ ಒಪ್ಪಿಸಿಕೊಟ್ಟಿದ್ದೆಪ್ಪ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡಿ ನಮ್ಗೆ ನಡೆಸಿದಕ್ಕಾಗಿ ನೀನು ಸ್ತೋತ್ರ ಸಲ್ಲಿಸ್ತಾ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್.